ಹಳೆ ಪಾತ್ರೆ ಹಳೆ ಕಬ್ಬಣ ಹಳೆ ಪೇಪರ್ ತರ ಹೋಯಿ ನಾನು ಅಂತ ಭಿಕ್ಷುಕಿ ತಟ್ಟೆ ಎಲ್ಲ ಇಟ್ಕೊಂಡು ಭಿಕ್ಷುಕಿ ಬಂದ್ರೆ ದುನಿಯಾ ಪಿಚಿ ಸರ್ ನಾನು ಫಿಕ್ಸು ಎಷ್ಟು 550 ದುಡ್ಡು ಕೊಡೋರು. ತುಂಬಾ ತಿಂಗಳಲ್ಲಿ 4 ಕ್ಯಾರೆಕ್ಟರ್ ಬೇರೆ ಬೇರೆ. ಸರ್ ಎಕ್ಸಾಮ್ ಆದ್ರೂ ಓದ್ಬೋದು, ಫಣಿ ರಾಮಚಂದ್ರ ಸರ್ ಸೀರಿಯಲ್ ಮಾಡ್ಬೇಕಂದ್ರೆ ದಮ್ ಇರ್ಬೇಕು. ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಸರ್ ನಾನು ಮಧ್ಯಾಹ್ನ ಮೇಲೆ. ಅದು ಅವ್ರದ್ದು ಹೆಂಗೆ ಆಕ್ಟಿಂಗ್ ಗೊತ್ತಾ, ನಿನಗೇನಂತ ಹೇಳಿ ಹೋಗಳೆ ಯಾವಳೆ ಹೇಳಿದ್ದು ಅದ್ರ ಕೈ ಬೀಸ್ಕೊಂಡು ಮಾತಾಡಿದ್ರು. ನೋಡಿದ್ರ ಸಕ್ಕ ಸೈಕಲ್ಲು ಬಾಗಿದ್ರೆ ಡೈಲಾಗ್ ಬರಲ್ಲ, ಎದ್ರೆ ಬರಲ್ಲ. ಸೀರಿಯಲ್ಗೆ ಹೋಗೋದು ನಾನೇ ಹೀರೋಯಿನ್ ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಬಂಡವಾಳ, ಚಿಕ್ಕ ಕ್ಯಾರೆಕ್ಟರ್ ಮಾಡೋದು ಬರೋದು. ಆದ್ರೆ ಏನಂತ ನಾಳೆ ಹೀರೋಯಿನ್ ನಾಡಿದ್ದು ಹೀರೋಯಿನ್ ಬೇಜಾರ್ ಅನ್ನೋದೇ ಇಲ್ಲ. ತಿನ್ನಕ್ಕಿಲ್ದೆ ಹೊಟ್ಟೆಯಲ್ಲಿ ಗಡ್ಡೆ ಆಯ್ತು, ಹಾಸ್ಪಿಟ್ಲ್ ಸೇರ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ಮನೆಗೆ ಬಂದ ತಕ್ಷಣ ಸಾಯ್ಬೇಕು ಅಂತ ಒಂದು ಲೆಟರ್ ಬರ್ದೆ. ಒಂದಿನ ರಾತ್ರಿ 11:30 ಯೋಗರಾಜ್ ಭಟ್ ಸರ್ ಎಪಿಸೋಡ್ ಡೈರೆಕ್ಟರ್ ಅಪ್ರೂಪ ನಮ್ ಕ್ರಾಸ್. ನನಗವಾಗ ಹೇಗೆ ಅಂತ ಹೇಳಿದ್ರೆ ಮಾಲತಿ ವಿಟ್ಲ ವಾಪಸ್ ವಿಟ್ಲ ಟೆಕ್ನಿಷಿಯನ್ ಕರೆಕ್ಟ್ ಅಲ್ವಾ, ಅವ್ರಿಗೊಂದು ಫ್ಯಾಮಿಲಿ ಇರುತ್ತೆ. ನಾನು ಈ ತರ ಹೇಳಿದನ್ನ 20 ಸಲ ಹೇಳ್ಕೊಂಡ್ರೆ ಅಯ್ಯೋ ಆಯಮ್ಮಂದ ಈ ಭಾಷೆ ಅವಾಗ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆಯಮ್ಮ ಅಂದ್ರೂ ಗೊತ್ತಿಲ್ಲ, ಏನಂದ್ರೂ ಗೊತ್ತಿಲ್ಲ. ಅಯ್ಯೋ ಮಾಲತಿ ವಿಟ್ಲ ವಾಪಸ್ ವಿಟ್ಲ. ಈ ಅಮ್ಮ ಒಂದು ಲೈಟ್ ಮ್ಯಾನ್ ಅವರು ಪಾಪ ಅವರು ಎಷ್ಟು ಟಾರ್ಚರ್ ಅನುಭವಿಸಿದಾರೋ ಅವ್ರು ನೋಡಿದ್ರೆ ಗೊತ್ತಾಗೋದು. 12 ಗಂಟೆ ರಾತ್ರಿ 12 ಗಂಟೆ 11 ಗಂಟೆ ಅನ್ನೋರು ಅಷ್ಟು 11:45 ಆಗ್ತಿದೆ. ಡೈಲಾಗ್ ಹೇಳೋಕ್ಕಾಗ್ತಿಲ್ಲ. ಕ್ಯಾಮ್ರಾ ಸ್ಟ್ಯಾಂಡ್ ಇರುತ್ತಲ್ವ ಸರ್, ಅವಾಗ ಕ್ಯಾಮ್ರಾ ಪಕ್ಕ ಒಂದು ಲೈಟ್ ಸ್ಟ್ಯಾಂಡ್ ಇರುತ್ತೆ ನೋಡಿ, ಈ ಕ್ಲಿಪ್ ಥರ. ಅಲ್ಲಿ ಒಂದು ಪೇಜಲ್ಲಿ ಬರೆದಿಟ್ಟು ಯೋಗರಾಜ್ ಸರ್ ಅಂಟಿಸ್ಬಿಟ್ರು. ನಾನು ಹಿಂಗೆ ಕೂತ್ಕೋಬೇಕು. ಅಬರ್ಷನ್ ಮಾಡಿಕೊಂಡು ಬಂದ ಸೀನ್ ಅದು. ಆವಾಗ ಯಾಕೆ ಮಾಡಿದೆ ಅಂತ ಕೇಳ್ತಾರೆ. ಆವಾಗ ನಾನು ಹತ್ಕೊಂಡು ಉತ್ತರ ಹೇಳಬೇಕು. ಅಮ್ಮ ಪುಟ್ಟ ಬೇಡ ಪುಟ್ಟ, ನಂಗೆ ಕೋಪ ಬರೆಸ್ಬೇಡ ಪುಟ್ಟ, ನಾನು ಯಾವ ಹೆಣ್ಮಕ್ಳ ಮೇಲೂ ರೇಗಲ್ಲ ಪುಟ್ಟ. ಯೋಗರಾಜ್ ಸರ್ ಬಟ್ ಹಾಗೆ ಮಾತಾಡೋದು, ಯಾವ ಹೆಣ್ಮಕ್ಳು ರೇಗಲ್ಲ ಪುಟ್ಟ, ನನಗೆ ಕೋಪ ಬರೆಸ್ಬೇಡ ಪುಟ್ಟ, ಇರೋದು ಓದಿ ಹೇಳು ಪುಟ್ಟ, ಓದಿ ಹೇಳು. ನನಗೆ ಓದಿ ಹೇಳೋಕ್ಕೂ ಬರ್ತಿಲ್ಲ. ಒಂಥರ ಕ್ಯಾಮ್ರಾ ಮುಂದೆ ಹುಚ್ಚು ಬ್ಲ್ಯಾಂಕು. ಅದು ಹೊರಗಡೆ ಬಂದ ತಕ್ಷಣ ಗೊತ್ತಾಗ್ತಿದೆ ಏನು ಮಾಡ್ತಿದ್ರಿ ಅಂತ. ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಗೊತ್ತಾಗ್ತಿಲ್ಲ. ಒಂದು ಡೈಲಾಗು, ಅದೇ ಡೈಲಾಗು. ನನ್ನ ಮಗು ಹಸುವಲ್ಲಿ ಸತ್ತೋಗ್ತಿತ್ತು, ನಾನು ಅದನ್ನು ಉಳಿಸ್ಬಿಟ್ಟಿದ್ದಿದ್ರೆ ನನ್ನ ಮಗು ಹಸುವಲ್ಲಿ ಸತ್ತೋಗ್ತಿತ್ತು. ಅದನ್ನು ಹೇಗೆ ಹೇಳಬೇಕು ಈಗಿನ ಇದಕ್ಕೆ? ನಾನು ಅದನ್ನು ಉಳಿಸ್ಬಿಟ್ಟಿದ್ದಿದ್ರೆ ನನ್ನ ಮಗು ಹಸುವಲ್ಲಿ ಸತ್ತೋಗ್ತಿತ್ತು, ಅದಕ್ಕೆ ತೆಗೆಸ್ಬಿಟ್ಟೆ. ಹೀಗೆ ಹೇಳ್ಬೇಕಲ್ವಾ? ನನಗೆ ಗೊತ್ತಿಲ್ಲ, ನನ್ನ ಮಗು ಹಸಿವಲ್ಲಿ ಸತ್ತೋಗ್ತಿತ್ತು ಅಂತ ಹೇಳ್ತಿದ್ದೀನಿ. ಅಮ್ಮ ಅಷ್ಟುದ್ದ ಎಳಿಬೇಡಮ್ಮ, ಹೋಗಲಿ ಅದನ್ನು ಓದಿ ಹೇಳು ಅಂದರೆ ಅದು ಅಕ್ಷರ ಕಾಣ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮಗು ಹಸಿವಲ್ಲಿ ಸತ್ತೋಗ್ತಿತ್ತು. ಅವ್ರಿಗೇ ಟಾರ್ಚರ್ ಆಗ್ತಿದೆ. ಕೊನೆಗೆ ಏನು ಮಾಡಿದ್ರು ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಹಂಗೆ ಆ ಸೀರಿಯಲ್ ಮುಗಿದ್ಬಿಡ್ತು. ಎಲ್ಲರೂ ಬುದ್ಧಿವಾದ ಹೇಳೋರೆ. ನಮಗೇನು ಬರಲ್ಲ ಅಂದ ತಕ್ಷಣ ಎಲ್ಲರೂ ಬುದ್ಧಿವಾದ ಹೇಳ್ತಾರೆ. ಅದು ಸಹಜ. ಅದನ್ನೆಲ್ಲ ನಾವು ಒಳ್ಳೇದಕ್ಕಿಂತ ತಿಳ್ಕೊಬೇಕು. ಯಾರನ್ನೂ ಬೈಕೋಬಾರ್ದು ಲೈಫಲ್ಲಿ. ಯಾಕೆಂದರೆ ನಾವು ಅಷ್ಟು ಟಾರ್ಚರ್ ಕೊಟ್ಟಿರ್ತೀವಿ. ನಾವು ಹೇಳ್ತೀವಿ ಸರ್ ಸುಲಭವಾಗಿ, ಅವ್ರು ನನ್ನನ್ನು ಬೈದರು, ಅವ್ರು ಅವಮಾನ ಮಾಡಿದ್ರು ಅಂತ. ನಾವು ಆ ಟೈಮಲ್ಲಿ ಅವ್ರಿಗೆ ಟಾರ್ಚರ್ ಕೊಟ್ಟಿರ್ತೀವಿ. 12 ಗಂಟೆಗೆ ಹೋಗಿದೆ, 11 ಗಂಟೆಗೆ ಮನೆಗೆ ಹೋದೆ, ಬೈದೆ ಇನ್ನೇನು ಮಾಡ್ತಾರೆ? ಅವ್ರ ಜಾಗದಲ್ಲಿ ನಾವಿದ್ದಿದ್ರು ನಾವು ಅದೇ ಥರ ಮಾಡ್ತಿದ್ವಿ. ಒಳ್ಳೊಳ್ಳೆ ಆರ್ಟಿಸ್ಟು ವೀಣಾ ಸುಂದರು, ಆಮೇಲೆ ರೇಖಾ. ವೀಣಾ ಸುಂದರ್ ಅವರು ಅದಕ್ಕಿಂತ ಮೊದಲು ಒಂದು ಸಲ ಸಿಕ್ಬಿಟ್ಟಿದ್ರು ನಮಗೆ. ಅವರೆಲ್ಲ ದೇವರು, ಮಾಯಾಮೃಗದವರು. ಮಾಯಾಮೃಗ ಸೀರಿಯಲ್ ನೋಡಬೇಕಾದ್ರೆ ಓಡ್ಕೊಂಡ್ಬಂದು ಆ ಸೀರಿಯಲ್ಗೋಸ್ಕರ ಎಲ್ಲ ಬಿಟ್ಬಿಟ್ಟು ನೋಡ್ತಿದ್ದವ್ರು ನಾವು ಆ ಟೈಮಲ್ಲಿ. ಆಯಿತಾ? ಮುಗೀತು ಸೀರಿಯಲ್. ಅದಾದ್ಮೇಲೆ ನನ್ನ ಪರಿಸ್ಥಿತಿ ಬೇಡ, ಯಾರಿಗೂ ಬೇಡ, ಕೆಲಸ ಇಲ್ಲ, ಯಾರು ಕೊಡ್ತಾರೆ ಈ ತರ ಭಾಷೆ ಇಟ್ಕೊಂಡ್ರೆ? ಬರಲ್ಲ. ನಾನೇನ್ ಮಾಡಿದೆ, ಜೂನಿಯರ್ ಆರ್ಟಿಸ್ಟ್ ಸಪ್ಲೈಯರ್ ಚಂದ್ರು ಸರ್ ಇದಾರಲ್ಲ, ಅವ್ರ ಕಾಂಟ್ಯಾಕ್ಟ್ ಇತ್ತು. ಅಂದ್ರೆ ವಿನೋದ ಅಂತ ಅವಳು ಅಸೋಸಿಯೇಟ್ ಡೈರೆಕ್ಟರ್ ಏನೋ ಕೆಲಸ ಮಾಡ್ತಿದ್ಲು ಸರ್ ಅವಾಗ. ಅಸೋಸಿಯೇಟ್ಗೆ ಮಾಡೋ ಕಾರಣ ಜೂನಿಯರ್ ಆರ್ಟಿಸ್ಟ್ ಅವ್ರದ್ದು ಪರಿಚಯ ಆಯಿತು, ಚಂದ್ರು ಅವ್ರದ್ದು. ಅವರನ್ನು ನೆನೆಸ್ಕೋಬೇಕು ಇವತ್ತು. ಜೂನಿಯರ್ ಆರ್ಟಿಸ್ಟ್ ಕೆಲಸಕ್ಕೆ ಬಂದುಬಿಡಿ, ನೀವು ಡೈಲಾಗ್ ಹೇಳೋ ಆರ್ಟಿಸ್ಟು, ನಿಮ್ಗೊಂದು 200 ರೂಪಾಯಿ ಆ ಟೈಮಲ್ಲೇ 200 ರೂಪಾಯಿ ಕೊಡ್ತೀವಿ, ಬಾಡಿಗೆ ಕಟ್ಟಬೇಕಲ್ಲ ಅಂತ. ನಾವಿಬ್ಬರು ಜೂನಿಯರ್ ಆರ್ಟಿಸ್ಟ್ ಕೆಲಸಕ್ಕೆ ಹೋಗ್ಬಿಟ್ವಿ. 1-2 ಕಡೆ ಹೋದೆ. ನೀನು ಸಾಧನೆ ಮಾಡ್ತಿದ್ದವಳಲ್ವಾ, ನೀನು ಯಾಕೆ ಬಂದಿದ್ಯಾ ಅಂತ ಬೈಯಕ್ಕೆ ಶುರು ಮಾಡಿಬಿಟ್ರು. ಡೇ ಎಲ್ಲಿ ಹೋದರೆ ಆಗಲ್ಲ. ಇನ್ನು ಕತ್ಲು ಸೀನ್ ಇರುತ್ತೆ, ಸಿನಿಮಾ ಎಲ್ಲ ಕತ್ಲಲ್ವಾ ಅಂದ್ಕೊಂಡು ಉಪೇಂದ್ರ ಸರ್ದು ಇದು ಹೂವೇ ಹೂವೇ ಸಿನಿಮಾ, ಕುದುರೆಯಲ್ಲಿ ಬರೋವಾಗ ಹೂ ಹಾಕಕ್ಕೆ ಎಷ್ಟು ತಟ್ಟೆ ಇಟ್ಕೊಂಡು ನಾವು ಹೋದ್ವಿ. ರಾತ್ರಿ 350 ರೂಪಾಯಿ. ನಾನು ಹೇಳಿದೆ ನನ್ನನ್ನು ಮುಂದೆ ಲೈಟಿಗೆ ನಿಲ್ಲಿಸ್ಬೇಡಿ, ನಾವು ಹೂ ಹಾಕ್ತೀವಿ ಉಪೇಂದ್ರ ಅವ್ರಿಗೆ, ನನಗೇನು ನಾವು ಚುರುಕು. ಜೂನಿಯರ್ ಆರ್ಟಿಸ್ಟ್ ಅವರು ಖುಷಿ. ಅವಾಗವಾಗ ಫೋನ್ ಮಾಡೋರು, ಬನ್ನಿ 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 ಅಂತ. ನನಗೆ ಕೈ ತುಂಬ ದುಡ್ಡು. ನೈಟಲ್ಲಿ ಹೂ ಹಾಕೋದು. ಉಪೇಂದ್ರ ಅವ್ರು ಬರ್ತಾಯಿದ್ರು, ಪ್ರಿಯಾಂಕ ಅವರು. ಹೂ ಹಾಕಿದ್ವಿ ಅವು ಖುಷಿಯಲ್ಲಿ ಹೂ ಹಾಕೋದು. ನಾವು ದುಡ್ಡು ಬರುತ್ತಲ್ಲ ನಮ್ಗೆ. ಅವಾಗ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆದರೆ ಯಾವ ದುಡ್ಡು ಬರಲಿ, ಜೀವನ ಮಾಡಿ ಒಳ್ಳೆ ರೀತಿಲಿ ದುಡಿಬೇಕು ಸರ್. ಸೊ ಜೀವನ ನಡೆದ್ರೆ ಸಾಕು, ನಡೆದ್ರೆ ಸಾಕು.
ಈ ಥರ. ಅವಾಗ ಸೂರಿ ಸರ್ ಅವರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಇದೇ ಸೂರಿ ಸರ್ ದುನಿಯಾ ಸೂರಿ ಸರ್ ಆರ್ಟ್ ಡೈರೆಕ್ಟರ್ ಅಲ್ಲ ಅವರು. ಆ ಜಗ್ಗಿ ಸರ್ ರಾತ್ರಿ ಎಲ್ಲ ಬಂದು ಸ್ಕ್ರಿಪ್ಟ್ ಕೊಡೋರು ನನಗೆ ಸಾಧನೆದ್ದು. ಜಗ್ಗಿ ಸರ್ ಇವಾಗೆಲ್ಲ ಸೀರಿಯಲ್ ಅಲ್ಲಿ ಪ್ರೊಡ್ಯೂಸರ್ ಆರೂರ್ ಜಗದೀಶ್ ಅವರು. ಅವಾಗ ಮರ್ತೆ ತಗೋ ಸೀನ್ ಪೇಪರ್ ನೀನು ಎಷ್ಟು ಓದಿದ್ರು ಅಷ್ಟೇ ತಗೋ ಅಂತ 10 ಗಂಟೆಗೆ ಬಂದು ಕೊಡೋರು ಸರ್. ಅವಾಗ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು ಆಯ್ತಾ, ಅಸಿಸ್ಟೆಂಟ್ ಡೈರೆಕ್ಟ್ರು, ಎಪಿಸೋಡ್ ಅಲ್ಲ ಇಲ್ಲ ಅವರು ಅಸೋಸಿಯೇಟ್ ಡೈರೆಕ್ಟ್ರು. ಅದಾಯ್ತು. ಅದು ಬಂದ್ಬಿಟ್ಟು ನೀ ಎಷ್ಟು ಓದಿದ್ರು ಅಷ್ಟೇ ತಗೋ ಅಂತ ರಾತ್ರಿ ಸೀನ್ ಪೇಪರ್ ಕೊಡಿದ್ರು. ಮಾರನೇ ದಿನ ನಂದಷ್ಟೇ ನೆನಪಾಗಲ್ಲ ಸರ್ ಅದು. ಆ ಟೈಮಲ್ಲಿ ಆಗಲ್ಲ ಅದು. ಈಗಿನವ್ರಷ್ಟು ಶಾರ್ಪ್ ಇಲ್ಲ. ಈಗೆಲ್ಲ ನಿಮಗೆ ಕೈಗಿದೆ. ಅದೇ ಕಷ್ಟ ಆಗಿರೋದು, ಎಲ್ಲ ಕೈಯಲ್ಲಿದೆ. ಅವಾಗಿಲ್ಲ ಯಾವುದೂ ಹೇಗೆ ಮಾಡಬೇಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಆ ಥರ ಆಯಿತಾ. ಆಮೇಲೆ ಸರಿ ಅಂತ ಅವರು ಸೂರಿ ಸರ್ ಮನೆಗೆ ಬಂದರೆ ರೂಮಲ್ಲಿ ಹೀಗೆ ಫೋಸ್ ಕೊಡು ಆರ್ಟ್ ಬರೆಯೋರು ನನ್ನನ್ನು ನೋಡಿ. ನಾನು ಒಳ್ಳೊಳ್ಳೆ ಫೋಸ್ ಕಟ್ತಿದ್ದೆ ಹಿಂಗೆ ಭಾವನೆಯಿಂದ ಚಂದ ಕೊಟ್ಟರೆ ಸ್ಕೆಚ್ ಬರೆಯೋರು. ಸ್ಕೆಚ್ ಬರೆದು ಸೀದಾ ಹೋಗೋರು. ಒಳ್ಳೆ ಸ್ಕೆಚ್ ಬರೀತಿದ್ರು ಡೋರ್ ಹತ್ರ ಹಿಂಗೆ ಭಾವನೆಯಿಂದ. ನನಗೆ ಭಾವನೆ ತುಂಬ ನನ್ನ ಫೇಸಲ್ಲಿ, ಹಾಗಾಗಿ ಅವ್ರು ಬಂದು ಸ್ಕೆಚ್ ಮಾಡಿ ಹೋಗೋರು ಆಯಿತಾ. ಇದಾದಮೇಲೆ ಏನಾಯಿತು ಸರಿ ಅಂತ ಜೂನಿಯರ್ ಆರ್ಟಿಸ್ಟ್ ಕೆಲಸಕ್ಕೆ ಹೋದ್ವಿ. ಒಂದಿನ ಇದು ಮೈನಾ ಸರ್ ಇಲ್ವಾ, ಅವ್ರದ್ದು ಒಂದು ಸೀರಿಯಲ್ ನಡೀತಿತ್ತು. ನಾನು ಮತ್ತು ಇವರು ನನ್ನ ಹತ್ರ ವಿಡಿಯೋ ಇತ್ತು. ಇದು ಸೃಜನ್ ಲೋಕೇಶ್ ಸರ್ ಮೇನ್ ರೋಲು, ಅದು ಕಾವೇರಿ ಚಾನಲ್ಗೆ. ಅದರಲ್ಲಿ ಸೃಜನ್ ಲೋಕೇಶ್ ಸರ್ಗೆ ನಾನು ಅಸಿಸ್ಟೆಂಟ್, ಇದು ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿರೋದಲ್ಲಿ. ಅವರದ್ದು ನಂದು ಕಾನ್ವರ್ಸೇಷನ್ನು. ಸುರೇಶ್ ಸರ್ ಕ್ಯಾಮ್ರಾಮನ್ ನೋಡಿಬಿಟ್ಟು ಬೈರ್ಸಂದ್ರ ಸುರೇಶ್ ಸರ್ ನೋಡಿಬಿಟ್ಟು ಬಾಯ್ಲಿ ಅಂದರು. ನನಗೆ ಡವಾ 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 ಶುರುವಾಯಿತು. ಏನೋ ಕೇಳ್ತಾರೆ ಇವ್ರಂತ. ಅವ್ರು ಸಾಧನೆಯಲ್ಲಿ ನೋಡಿಬಿಟ್ಟಿದ್ರು. ಏನಿಲ್ಲ ಅಂದರು. ಅದು ಕರೆದಿದ್ರು, ಅದು ಬಂದಿದೆ ಜೂನಿಯರ್ ಆರ್ಟಿಸ್ಟ್ ಕೆಲಸಕ್ಕೆ ಬಂದಿದೆ. ಇನ್ನೊಂದು ಸಾರಿ ಬಂದರೆ ಹೊಡೆದಾಕ್ಬಿಡ್ತೀನಿ. ಏನು ಸಾಧನೆ ಅಂತ ಸೀರಿಯಲಲ್ಲಿ ಬಿ ಸುರೇಶ್ ಸರ ಮರ್ಯಾದೆ ಕಳಿಯಾಕಿದ್ಯಾ ನೀನು, ಇನ್ನೊಂದು ಸಾರಿ ಬರಬಾರ್ದು ನೀನು ಅಂದರು. ತಗೋ ಡವ ಇನ್ಯಾವತ್ತೂ ಹೋಗಲ್ಲ ಅಂತ ಅವತ್ತೇ ಡಿಸೈಡ್ ಮಾಡಿದೆ. ಅವತ್ತಿಂದನೂ ಹೋಗಿರಲಿಲ್ಲ. ಆಮೇಲೆ ಮೈನಾ ಸರ್ ಇದ್ದರು. ನೋಡಿ ಸರ್ ಇಂಥ ಹುಡುಗಿ, ಇವಳಿಗೆ ಮೆಮೊರಿ ಚೆನ್ನಾಗಿದೆ ಸರ್. ಈ ಹುಡುಗಿ ದುಡ್ಡುಗೋಸ್ಕರ ಎಲ್ಲೆಲ್ಲೋ ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡುತ್ತೆ ಸರ್. ಇವಳಿಗೆ ಫಸ್ಟ್ ಯಾವುದಾದ್ರೂ ಅವಕಾಶ ಕೊಡಬೇಕು ಅಂತ ಅಲ್ಲಿ 1 ಪೇಜ್ ಡೈಲಾಗ್ ಕೊಟ್ಟರು. ಮೊನ್ನೆ ಯಾರೋ ಕಳಿಸ್ಬಿಟ್ಟಿದ್ರು ಲಿಂಕ್. 1 ಪೇಜ್ ಡೈಲಾಗು ಚೆನ್ನಾಗಿ ಮಾಡಿದೆ ಸರ್. ಆದರೆ ಏನಂದರೆ ಅವಾಗ ಗೊತ್ತಿರಲಿಲ್ಲ ಕಣ್ಣು ಮಿಟ್ಸೋದು. ತಗೊಳ್ಳಿ ಸರ್ ಲೆಟ್ರ್ ಬಂದಿತ್ತು, ಹೌದೇ ಸರ್, ಇಲ್ಲೇ ಸರ್, ಬರೀ ಕಣ್ಣು ಮಿಟ್ಕಿಸ್ಕೊಂಡು ಮಾತಾಡೋದು. ಅವಾಗ ಅದು ನೋಡಿದೆ ಮೊನ್ನೆ, ಬರೀ ಕಣ್ಣು ಮಿಟ್ಕಿಸ್ಕೊಂಡು ಮಾತಾಡೋದು. 1 ಪೇಜ್ ಡೈಲಾಗು. ಅಲ್ಲಿಂದ ಅವತ್ತು ಬರಲ್ಲ ಅಂತ ಕ್ಯಾಮ್ರಾ ಮುಂದೆನೇ, ಅವರು ಕ್ಯಾಮ್ರಾ ಹಿಂದೆ ಹಿಂಗೆ ಕೂತಿದ್ರು, ಕ್ಯಾಮ್ರಾಮನ್ ಸರ್ ಕೂತಂಗೆ. ನಾನು ಮುಂದೆ ಟೇಬಲ್ ಮೇಲೆ, ಇನ್ಮೇಲೆ ಬರಬಾರ್ದು ಅಂದರು. ಅವತ್ತಿಂದ ಹೋಗಿಲ್ಲ ಕೂಡ. ನೋಡಿ, ಕೆಲವು ಮಾತುಗಳು ಕ್ಯಾಮ್ರಾ ಮುಂದೆ ಕೆಟ್ಟ ಕೆಲಸ ಮಾಡಬಾರ್ದು ಅನ್ನೋದು ಇದೇ ಕಾರಣಕ್ಕೆ. ಆ ಮಾತುಗಳೆಲ್ಲ ನಿಜ ಆಗುತ್ತೆ. ಯಾರಾದರೂ ಏನಾರು ಬೈದರೆ, ನಮ್ಮನ್ನು ಡೈರೆಕ್ಟರ್ ಆಗಲಿ ಅಲ್ಲಿರೋ ಟೆಕ್ನಿಷಿಯನ್ಸ್ ಆಗಲಿ ಬೈದರೆ ಅದು ನಿಜ ಆಗುತ್ತೆ ಅಂತಾರೆ. ಕ್ಯಾಮ್ರಾ ಮುಂದೆ ಇದ್ದಾಗ ಯಾವತ್ತೂ ಬೈಸ್ಕೋಬಾರ್ದು ಅನ್ನೋದು. ನಾನು ಬೈಸ್ಕೊಳ್ಳೋ ಕೆಲಸ ಯಾವತ್ತೂ ಮಾಡಿಲ್ಲ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಥ್ಯಾಂಕ್ಸ್ ಹೇಳ್ಬೇಕು ಅದಕ್ಕೆ. ಏನ್ ಮಾಡೋದು ಅರ್ಚನಾ, ನಾನ್ ತಿರುಗಿಸಿ ಮುರುಗಿಸಿ ಏನೇ ಪ್ರಶ್ನೆ ಕೇಳಿದ್ರು ಅವಳ ಬಾಯಲ್ಲಿ ಬರ್ತಿದ್ ಒಂದೇ ಮಾತು, ನಂಗೆ ಗೊತ್ತಿಲ್ಲ. ಗೋಧೂಳಿ ಮಾಡಿದೆ ನಾನು. ಶರತ್ ಸರು, ರಂಗಣ್ಣ ರಘು ಸರು ಎಲ್ಲ ಒಂದು ಇದರಲ್ಲಿ ಹೋಗೋದು. 2 ಜಡೆ ಲಂಗದೋಣಿ, ಬ್ರಾಹ್ಮಿನ್ಸ್ ಹುಡುಗಿ ಅದರಲ್ಲಿ ಪಾತ್ರ. ಹೌದು, ಅದು ಎಲ್ಲ ಇಳ ಆಗಿರಲಿಲ್ಲ ಅವಾಗ. ನಾನು ಕರೆಕ್ಟು ಇಳ ಆಗಿರಲಿಲ್ಲ ಅನಿಸುತ್ತೆ. ಗೋಧೂಳಿ ಸೀರಿಯಲ್ ಮಾಡಿದೆ. ನನ್ನನ್ನು ನೋಡೋಕ್ಕೆ ಚೆನ್ನಾಗಿದ್ದಳೆ, ಫಾಸ್ಟ್ ಇದ್ದಾಳೆ ಅಂತಲೇ ಕೆಲಸ ಕೊಟ್ಟಿರೋದು. ಅದಾದಮೇಲೆ ನಾಗಭರಣ ಸರ್ ಕಂಪ್ನಿಗೆ ಮಠ ಸರ್ ಪರಿಚಯ ಮಾಡಿಕೊಟ್ರು. ಗೆಳತಿ, ಆಮೇಲೆ ಮಹಾಮಾಯಿ, ಅದೊಂದು ಎಲ್ಲ ಅಷ್ಟೊತ್ತಿಗೆ ಆ್ಯಕ್ಟಿಂಗು, ಭಾಷೆ ಎಲ್ಲ ಸ್ವಲ್ಪ ತಿದ್ದು ಒಂದು ಲೆವೆಲ್ಗೆ ಬಂತು. ಅದಕ್ಕಿಂತ ಮೊದಲು ಇನ್ನೊಂದು ದೊಡ್ಡ ಕಥೆ ಹೇಳ್ತೀನಿ ನೋಡಿ. ಮರ್ತೆ ನಾನು. ಸಾಧನೆ ಬಿಟ್ಟ ಮೇಲೆ ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ಒಂದು ಸಲ ನಾನು ಹುಷಾರಿಲ್ಲದೆ ತಪ್ಪಿಬಿಟ್ಟೆ. ಅಂದರೆ ತಿನ್ನೋಕ್ಕಿಲ್ಲ, ಆವಾಗ ತುಂಬ ತಿನ್ನೋಕ್ಕಿಲ್ಲ. ನನಗಿವತ್ತು ಅಳು ಬರಲ್ಲ. ಯಾಕೆ ಅಂತ ಹೇಳಿದ್ರೆ ನನಗಿಂತ ಕಷ್ಟಪಟ್ಟವರಿದ್ದಾರೆ. ನಿಮ್ಮ ಚಾನಲ್ ನೋಡಿ, ಒಂದಿಷ್ಟು ಯೂಟ್ಯೂಬ್ ಚಾನಲ್ ನೋಡಿ, ನನಗಿಂತ ಕಷ್ಟಪಟ್ಟವರಿದ್ದಾರೆ. ನಾನು ಇದಕ್ಕೆಲ್ಲ ಕಣ್ಣೀರು ಹಾಕಬೇಕಾಗಿಲ್ಲ. ನಾನು ಸಂತೋಷ ಪಡಬೇಕು. ಅಂದರೆ ಕಷ್ಟ ಗೊತ್ತಿದ್ರೇ ಆ್ಯಕ್ಟ್ ಮಾಡೋಕ್ಕಾಗೋದು. ತಿನ್ನೋಕ್ಕಿಲ್ಲದೆ ಹೊಟ್ಟೆಯಲ್ಲಿ ಗಡ್ಡೆ ಆಯಿತು, ಗ್ಯಾಸ್ ಗಡ್ಡೆ ಎಲ್ಲ ಆಯಿತು. ಹಾಸ್ಪಿಟ್ಲ್ ಸೇರ್ಕೊಂಡ್ಬಿಟ್ಟೆ. ಇಲ್ಲಿ ಮೇಲ್ಗಡೆ ಚಾನ್ಸ್ ಇಲ್ಲ ಅಂತ, ದುಡ್ಡಿಲ್ಲ, ಚಾನ್ಸ್ ಇಲ್ಲ, ತಿನ್ನೋಕ್ಕಿಲ್ಲ. ಚಾನ್ಸ್ ಅಂದರೆ ಕಟ್ಟೋದಕ್ಕೆ, ಆಮೇಲೆ ಒಂದು ಹೊತ್ತು ಊಟಕ್ಕೆ ಜೂನಿಯರ್ ಆರ್ಟಿಸ್ಟ್ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡ್ತಿತ್ತು. ಪೇಪರಲ್ಲಿ ಬೇರೆ ಬರೆದವ್ರೆ ಇವಳು ಜೂನಿಯರ್ ಆರ್ಟಿಸ್ಟ್ ಅಂತ. ಹೆಂಗಾಗ್ಬೇಡ, ಎಲ್ಲ ಬೈಯಕ್ಕೆ ಶುರು ಮಾಡಿಬಿಟ್ರು. ಏನೋ ಸಾಧನೆ ಅಂತ ಸೀರಿಯಲಲ್ಲಿ ಮಾಡಿಬಿಟ್ಟು ನೀನು ಹಿಂಗೆ ಮಾಡಿಬಿಟ್ಟಿ ಅಂತ. ಆಮೇಲೆ ಬಿ ಸುರೇಶ್ ಸರ್ ಅವತ್ತು ಒಂದೇ ಮಾತು ಹೇಳಿದ್ದು, ನೀನು ಹುಡುಗರು ಲವ್ ಗಿವ್ ಅಂತಂದರೆ ಈಗಲೇ ಹೋಗ್ಬೋದು. ಇಲ್ಲ ಮಾನ ಮರ್ಯಾದೆಯಿಂದ ಇಂಡಸ್ಟ್ರಿಯಲ್ಲಿ ಇರ್ತೀನಿ ಅನ್ನೋದಾದರೆ ಕೊನೆವರೆಗೂ 12 ಗಂಟೆ ರಾತ್ರಿಗೆ ಬಂದು ಮನೆಗೆ ದುಡ್ಡು ಕೇಳು, ನಿನಗೇನು ಬೇಕು ಕೇಳು, ಆಶ್ರಯ ಕೊಡ್ತೀನಿ. ಕೆಟ್ಟ ಕೆಲಸ ಯಾವತ್ತೂ ಮಾಡಬೇಡ. ಅರ್ಥ ಆಯ್ತಾ? ಯಾವ್ದು ಸೆಲೆಕ್ಷನ್ ಮಾಡ್ತೀಯಾ ಅಂದರು. ಅವಾಗ ಇವ್ರ ಜೊತೆ ಸ್ವಲ್ಪ ಫ್ರೆಂಡ್ಶಿಪ್ಪದು ಸ್ವಲ್ಪ ಎಲ್ಲ ಇದು ಹೇಳಿಬಿಟ್ಟಿದ್ರು ಸುಳ್ಳು. ಹೌದು, ನನ್ನ ಕ್ಲಾಸ್ಮೇಟ್. ಯಾಕೆಂದರೆ ಅಲ್ಲಿ ಸ್ವಲ್ಪ ಹೊಟ್ಟೆ ಉರಿ ಇತ್ತು. ಯಾರಿಗೋ ನನ್ನನ್ನು ಮದುವೆ ಆಗಬೇಕು ಅಂತ ಆಸೆ ಇತ್ತು, ನನಗದು ಇರಲೇ ಇಲ್ಲ. ನಾನು ಮದುವೆ ಆಗೋಕ್ಕೆಲ್ಲ ಬಂದಿಲ್ಲ. ಆ ಥರದ್ದೊಂದಿತ್ತು.
ಕೋರ್ಸು ಮುಗಿಯೋಷ್ಟೊತ್ತಿಗೆ ನನಗೆ ಆ್ಯಕ್ಟಿಂಗ್ ಬರಲ್ಲ, ನೋಡೋಕೆ ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳಿ ಇವ್ರನ್ನ ಕೇಳಿದ್ದೆ ಒಂದು ಸಲ, ನನ್ನನ್ನು ಮದುವೆ ಆಗ್ತೀರಾ ಅಂತ. ಇವರು ಬಾಂಬೆಯಲ್ಲಿದ್ದವರು, ಇವ್ರು ಅವಾಗ ಫೈಟ್ರಾಗಿ ಹೋದವರು, ಸಲ್ಮಾನ್ ಖಾನ್ ಸರ್ ಅವ್ರ ಜೊತೆ ಎಲ್ಲ ಸ್ವಲ್ಪ ಫೈಟ್ರಾಗಿ, ಅವರು ಡ್ಯೂಪ್ ಆಗಿ ಎಲ್ಲ ಅವ್ರ ಜೊತೆ ಇದ್ದವ್ರು. ಇವ್ರಿಗೆ ಅಲ್ಲಿ ಫೈಟಿಂಗ್ ಬೇಡ ಅಂದ್ಕೊಂಡು ಅದರಲ್ಲಿ ಇದಿಲ್ಲ, ಕಣ್ಮುಂದೆ 2 ಜನ ಸತ್ತೋದ್ರು ಅಂತ ಆ್ಯಕ್ಟಿಂಗ್ ಬಂದಿರು. ನಿನ್ನನ್ನು ಯಾಕೆ ಮದುವೆ ಆಗ್ತಾರೆ ಅಂತ ಹಂಗೆ ಅವಮಾನ ಮಾಡಿಬಿಟ್ರು. ಆಗ್ತಾರೆ ಅಂದರೆ ಕಾಮನ್, ಅಂದರೆ ಅವಮಾನ ಅಲ್ಲ ಅದು, ಅವಾಗೆಲ್ಲ ಅವಮಾನನೇ, ಏನು ಮಾತಾಡಿದ್ರು ಅವಮಾನನೇ, ಬಿಸಿ ರಕ್ತದಲ್ಲಿ ನೀವು ಏನೇ ಮಾಡಿದ್ರು ಅವಮಾನನೇ ಅಂತ ಹೇಳಿಬಿಟ್ರು. ಇನ್ನು ಗತಿ ಇಲ್ಲ ಅಂದ್ಕೊಂಡು ಈ ಥರ ಆಯಿತಾ. ಆವಾಗ ಆ್ಯಸಿಡಿಟಿ ಇದು ಗಡ್ಡೆ ಆಗಿಬಿಟ್ಟು ಇಲ್ಲಿ ಪದ್ಮನಾಭ ನಗರ ಹತ್ರ ಮೇನು ಗಣಪತಿ ದೇವಸ್ಥಾನದ ಹತ್ರ ಒಂದು ಹಾಸ್ಪಿಟ್ಲ್ ಇದೆ ಸರ್, ಡಿ ಜಿ ಹಾಸ್ಪಿಟ್ಲ್ ಅಲ್ವಾ, ಅದು. ಅಲ್ಲಿ ಒಬ್ಬರು ಒಳ್ಳೆ ಡಾಕ್ಟ್ರ್ ಇದ್ದರು. 5 ದಿನ ಅಡ್ಮಿಟ್ ಆಗಿ ಅವರು ಭಯ ಪಟ್ಬಿಟ್ರು, ಏನೋ ಗಡ್ಡೆ ಇದೆ ಅಂತ. ನನಗೆ ಭಯ, ಏನಿರ್ಬೋದು ಏನೋ ಅಂತ. ಆಮೇಲೆ ದುಡ್ಡಿಲ್ಲ ಕೊಡೋದಕ್ಕೆ ಹಾಸ್ಪಿಟ್ಲ್. ನಂದು ಧೈರ್ಯ ನೋಡಿ, ಹಾಸ್ಪಿಟ್ಲ್ ಅಡ್ಮಿಟ್ ಆಗಿಬಿಟ್ಟಿದ್ದೀನಿ ಸರ್. ನಾನು ಎಷ್ಟು ಬೋಲ್ಡ್ ಗೊತ್ತಾ ಸರ್, ನನಗೆ ಆಶ್ಚರ್ಯ ಆಗುತ್ತೆ. ಡಾಕ್ಟರ್ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಹೊಟ್ಟೆ ನೋವು, ಒಂಥರ ಗೊತ್ತಿಲ್ಲ, ಅದು ಬೋಲ್ಡ್ನೆಸ್ಸೇ ನನಗೆ ಇದಾಯಿತೋ ಏನೋ. ನನ್ನ ಹತ್ರ ದುಡ್ಡಿಲ್ಲ, ನನ್ನನ್ನು ಅಡ್ಮಿಟ್ ಮಾಡ್ಕೊಳ್ಳಿ, ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡ್ತೀನಿ, ದುಡ್ಡು ತರಿಸ್ತೀನಿ, ನನಗೆ ಟ್ರೀಟ್ಮೆಂಟ್ ಮಾಡಿ, ಸೇರಿಸ್ಕೊಳ್ಳಿ. ನನ್ನ ಅಂದರೆ ಆಗಿನ ಒಂದು ನಿಜವಾಗ್ಲೂ ಇವಳು ಹೇಳ್ತಿದ್ದಾಳೆ ಮುಗ್ಧತೆ ನೋಡಿಬಿಟ್ಟು ಏನೋ ಎಲ್ಲರೂ ಸಪೋರ್ಟ್ ಮಾಡೋರೆ, ಈ ಬೆಂಗಳೂರಿನವರೆಲ್ಲ ಸಪೋರ್ಟ್ ಮಾಡೋರೆ. ನನಗೆ ಅಡ್ಮಿಟ್ ಆದೆ. ನನ್ನ ಲ್ಯಾಂಡ್ಲೈನಿಂದ ಇವ್ರದ್ದು ನಂಬರ್ ಇತ್ತು ಊರಿಗೆ ಹೋಗ್ಬಿಟ್ಟಿದ್ರು ಇವರೆಲ್ಲ. ಅವಾಗ ಚಾನ್ಸ್ ಯಾರು ಕೊಡ್ತಾರೆ, ಊರಿಗೆ ಹೋಗ್ಬಿಟ್ಟಿದ್ರು. ಮನೆಯದ್ದೇನೋ ಅಪ್ಪಂದು ಪ್ರಾಬ್ಲಮ್ ಆಯಿತು ಅಂತ. ಇವರು 5,000 ರೂಪಾಯಿ ಮೊಬೈಲ್ಗೆ ಅಂತೇನೋ ಇಟ್ಕೊಂಡಿದ್ರಂತ, ಅದನ್ನು ತೊಗೊಂಬಂದು ಹಾಸ್ಪಿಟ್ಲಿಗೆ ಕಟ್ಟಿದ್ರು. ಅದಾದಮೇಲೆ ಮನೆಗೆ ಬಂದ ತಕ್ಷಣ ಸಾಯಬೇಕು ಅಂತ ಒಂದು ಲೆಟ್ರ್ ಬರೆದೆ, ಸತ್ತೋಗ್ಬೇಕು ನಾನು ಅಂತ. ಎಲ್ಲಿ ಕೆಲಸ ಇಲ್ಲ, ಏನಿಲ್ಲ, ಉದ್ದಕ್ಕೆ ಬರೆದಿಟ್ಟೆ. ಅದೆಲ್ಲ ಇತ್ತು, ಎಲ್ಲೋಯ್ತೋ ಅದು, ಇಬ್ಬರಿಗೂ ಜಗಳ ಆಯಿತು ಯಾವುದೋ ಒಂದು ವಿಷಯಕ್ಕೆ. ಅವಾಗೆಲ್ಲ ಸುಟ್ಟಾಕ್ಬಿಟ್ರು, ಜಾತಕ ಹೋಯ್ತು, ಎಲ್ಲ ಹೋಯ್ತು, ಅದೇನೇನೋ ಇರುತ್ತಲ್ಲ ಫ್ರೆಂಡ್ಶಿಪ್ಪಲ್ಲಿ ಹುಡುಗಿರಲ್ಲಿ. ಒಂದು ಲೆಟ್ರ್ ಬರೆದೆ, ನಾನು ಯಾವ ಬೇಡದ ಕೆಲಸ ಮಾಡಿಕೊಂಡು ಸಾಯ್ತಾ ಇಲ್ಲ, ನನಗೆ ಇದು ಆಗುತ್ತಿಲ್ಲ, ಇಲ್ಲಿ ನನಗೆ ಕಷ್ಟ ಆಗ್ತದೆ ಅಂತೆಲ್ಲ ಅಪ್ಪನಿಗೆಲ್ಲ ಲೆಟ್ರ್ ಬರೆದಿಟ್ಟು ಇನ್ನೇನು ಸಾಯಬೇಕು, ನನಗೆ ಸಾಯೋಕ್ಕೆ ಧೈರ್ಯನೇ ಇಲ್ಲ, ಇವತ್ತಿಗೂ ನನಗೆ ಆ ಧೈರ್ಯ ಇಲ್ಲ. ಸುಮ್ಮನೆ ಅಂದ್ಕೊಳ್ಳೋದು, ಅಂದರೆ ಆ ಥರ ಆಗಿತ್ತು ಮನಸ್ಸು. ಲೆಟ್ರ್ ಬರೆದಿಟ್ಟೆ ಸಾಯಬೇಕು ಅಂತ. ರಾತ್ರಿ ಆದರೆ ನೆನಪಾಯಿತು ಮಲಗಿದಾಗ. ಬೆಳಿಗ್ಗೆ ಸಾಯೋಣ ಅಂದ್ಕೊಂಡೆ ನಾನು, ಏನೋ ಒಂದು ಯಾವುದ್ರಲ್ಲಿ ಸಾಯಬೇಕು, ಫ್ಯಾನ್ ಆದರೆ ಹಿಂಗಾದ್ರೆ ನೋವಾಗ್ಬೋದು, ಹಿಂಗೆ ಅಂದಾಗ ವಿಷ ತೊಗೊಂಡ್ರೆ ಹೊಟ್ಟೆ ಏನಾದರೂ ತುಂಬ ಆದರೆ ಅದು ನೋವಾದರೆ ಎಲ್ಲ ಕಲ್ಪನೆನೇ ಜಾಸ್ತಿ ನನಗೆ, ಇಮ್ಯಾಜಿನೇಷನ್ ಜಾಸ್ತಿ ನನಗೆ ಸ್ವಲ್ಪ. ನೋಡೋಣ ಹೇಗೆ ಸಾಯೋದು ಅಂತ. ಬೆಳಿಗ್ಗೆ ಚಾಕು ಆ ಥರದ್ದೆಲ್ಲ ಇಲ್ಲವೇ ಇಲ್ಲಪ್ಪ, ಹಂಗೆ ಕಷ್ಟ ಹಿಂಸೆ ಕೊಟ್ಕೊಂಡೆಲ್ಲ ಸಾಯಲ್ಲ ಸರ್, ಅಷ್ಟೆಲ್ಲ ನನಗೆ ನೋವಾಗುತ್ತೆ, ಇಂಜೆಕ್ಷನ್ನೇ ಕೊಡಿಸ್ಕೊಳ್ಳಲ್ಲ ನಾನು ಆ ಥರ. ಅವಾಗ ಏನು ಮಾಡಿದೆ, ಅನ್ನಪ್ಪ ರೆಡ್ಡಿ ಸರ್ ಒಂದು ಮಾತು ಹೇಳಿದ್ದು ನೆನಪು ಬಂತು. ನೀವು ಸತ್ತರೆ ನನಗೇನು ಋಣ ಜಾಸ್ತಿ ಯಾರಿಗಾದ್ರೂ ಇದ್ದರೆ ನಾನು ನಮಗಪ್ಪ ಯಾರಿಗೂ ಮೋಸ ಮಾಡಬಾರ್ದು, ದ್ರೋಹ ಮಾಡಬಾರ್ದು ಅಂದ್ರೆ ಋಣ ಜಾಸ್ತಿ ನನಗೆ. ಅವ್ರು ಹೇಳಿದ್ದು ನೆನಪು ಬಂತು, ನನ್ನ ಫ್ಯಾಮಿಲಿ ಮತ್ತೆ ಅಲ್ಲಿಗೆ ಬರಲ್ಲ. ಅದೆಲ್ಲ ರಾತ್ರಿ ನೆನಪಾಗಿ ಆ ಲೆಟ್ರ್ ಒಂದು ಸೈಡಲ್ಲಿ ಇಟ್ಬಿಟ್ಟೆ, ಸಾಯಲ್ಲ ಅಂತ ಡಿಸೈಡ್ ಮಾಡಿದೆ. ಆಮೇಲೆ ಕೆಟ್ಟ ಹೆಸರು ಬರುತ್ತಲ್ಲ ಊರಿನವರು, ಇವಳೇನೋ ಕೆಲಸ ಮಾಡಿದಲ್ಲ ಬೇಡದೇ ಇರೋದು, ಹೋಗ್ಬಿಟ್ಲು ಅಂತ. ಸಾಧನೆ ಬಂದಾಗ ಟಿ ವಿಲಿ ಬಂದಾಗ ಅಪ್ಪನ ಖುಷಿಯಾಗಿತ್ತು, ನನ್ನ ಮಗಳು ಏನೋ ಒಂದು ಮಾಡ್ತಾಳೆ ಅಂತ. ಟಿ ವಿಲಿ ಬರ್ತಿತ್ತಲ್ಲ DD1ನಲ್ಲಿ, ಅಪ್ಪ ನೀನು ಯಾಕೋ ಚೆನ್ನಾಗಿ ಕಾಣ್ತಿಲ್ಲ ಅಂತ. ಆವಾಗ ಮೇಕಪ್ ಮಾಡೋಕ್ಕೆ ಬರಲ್ಲ, ಏನು ಮೇಕಪ್ ಮೇಲೆ ಬಳಿತಾನೆ ಉಮೇಶ್ ಅವರು, ಅದೇ ಕೆಟ್ಟದಾಗಿ ಕಾಣೋದು. ನನಗೆ ಭಾಳ ಕೆಟ್ಟದಾಗಿ ಕಾಣ್ತಿತ್ತು ಸರ್ ಮೇಕಪ್ಪು. ಸಕ್ಕರೆ ಬೈಲು ಸರ್, ನಿಂದು ತುಟಿ ಮೇಲ್ಗಡೆ ಒಂದು ಲಿಪ್ಸ್ಟಿಕ್ಕು, ಕೆಳಗಡೆ ಒಂದು ಲಿಪ್ಸ್ಟಿಕ್ಕು, ಚೆನ್ನಾಗಿ ಕಾಣ್ತಿಲ್ಲ, ನೀನು ಇನ್ಮೇಲೆ ಲಿಪ್ಸ್ಟಿಕ್ ಹಾಕ್ಬೇಡ ಅಂದರು. ಇನ್ನೂ ಕೆಟ್ಟದಾಗಿ ಕಾಣ್ತಿದ್ದೆ ನಾನು. ಕಪ್ಪಗೆ ತುಟಿ ಮೇಲೆ ಕೆಳಗೆ ಎಲ್ಲ ಹಳ್ಳಿಯಿಂದ ಬಂದಿದ್ದಲ್ವ, ಆಗ್ತಾನೆ ಚೇತರಿಸ್ಕೊಳ್ತಿದ್ದೆ. ಇನ್ನೂ ಅಪ್ಪ ಯಾಕೆ ಚಂದ ಕಾಣ್ತಿಲ್ಲ ಅಂತ. ಅವಾಗೆಲ್ಲ ಡಿಸಪಾಯಿಂಟ್ ಎಲ್ಲ ಆಗಿತ್ತಲ್ಲ, ಸೊ ಸಾಯೋದು ಬಿಟ್ಬಿಟ್ಟೆ. ಒಂದೊಂದೇ ಸೀರಿಯಲಲ್ಲಿ ಚಿಕ್ಕದಾಗಿ ಊರಲ್ಲಿ ಬರೋಕ್ಕೆ ಶುರು ಮಾಡಿದೆ. ಸ್ವಲ್ಪ ಬಾಯಿ ಮುಚ್ಚಿತು. ಅಪ್ಪ ದುಡ್ಡು ಕಳ್ಸೋಕ್ಕಾಗತ್ತಾ ಅಂತ ಕೇಳಿದ್ರು. ಹಿಂಗೆ ಸರ್, ದುಡ್ಡು ನಮ್ಮ ಅಪ್ಪನಾಣೆಗೂ ಇಂಡಸ್ಟ್ರಿಗೆ ಬಂದು ಸೀರಿಯಲ್ ಮಾಡಿಕೊಂಡು ನಾನು ದುಡ್ಡು ಮಾಡಿ ನಿನಗೆ ಲಕ್ಷ ಕಳಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಭ್ರಮೆ ಪ್ರಪಂಚದಲ್ಲಿ ಇಲ್ಲ. ಇಲ್ಲೆಲ್ಲ ದುಡ್ಡು ನೀವು ಜೀವನ ಮಾಡ್ಬೋದು, ಮುಂದಕ್ಕೆ ನೀವು ಅನುಭವ ಆದಮೇಲೆ ಒಂದಿಷ್ಟು ಬಂದಮೇಲೆ ನೀವು ದುಡ್ದು ತಿನ್ಬೋದು, ಬಿಟ್ಟರೆ ಲಕ್ಷ ಎಲ್ಲ ಅಯ್ಯೋ ಸಾಧ್ಯನೇ ಇಲ್ಲದೆ ಇರೋದು. ನನಗೆ ಉಳ್ದವ್ರೇನಾದರೂ ಲಕ್ಷ ಸಂಪಾದನೆ ಮಾಡಿದ್ರೆ ಅವರು ದೇವರು, ನನ್ನ ಕೈಲಂತೂ ಆಗಲಿಲ್ಲ. ನಾನು ಮೇಯ್ನ್ ವಿಲನ್ನೇ ಮಾಡ್ತಾಯಿದ್ದಿದ್ದು, ನಮಗಂತೂ ಲಕ್ಷ ಮಾಡೋಕ್ಕಾಗಲಿಲ್ಲ. ಆಯಿತಾ, ಸರಿ ಅಂತ ಅಲ್ಲಿ ಸಾಯೋದೆಲ್ಲ ಬಿಟ್ಟೆ. ಅವ್ರೇನಾದರೂ ರಾಗ ವಿಚಾರದಲ್ಲಿ ಇದೇ ಥರ ಮಾಡ್ತಾನೆ ಇದ್ರೆ
ನನ್ನಿಂದ ಅದನ್ನ ಸಹಿಸ್ಕೊಳ್ಳೋದಿಕ್ ಆಗಲ್ಲ ಅರ್ಚನಾ. ಅದಾದ್ಮೇಲೆ ರಾಧಾ ರಾಮಚಂದ್ರಮ್ಮ ಈ ತರ ಇಳಾ ಅಂತ ಒಂದು ಸೀರಿಯಲ್ಗೆ ಹೀರೋಯಿನ್ ಆಗಿ ಹುಡುಕ್ತಿದ್ದಾರೆ ಅಂತ ಹೇಳಿದ್ರು. DD1 ಅಲ್ಲಿ ತುಂಬಾ ಮಾಡಿದ್ದೀನಿ ಅವತರಣ. ದುನಿಯಾ ವಿಜಯ್ ಸರ್ ಜೊತೆ ಒಂದು ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ ನೋಡಿ, ಅವರು ಹೀರೋ, ಅದರಲ್ಲಿ ನಾನು ಹೀರೋಯಿನ್. ಅವತರಣ ಅಂತ ಸೀರಿಯಲ್. ಸೊ ಈ ಲಕ್ಷ್ಮಿ ಮತ್ತು ದುನಿಯಾ ವಿಜಯ್ ಸರ್ ಅವಾಗ ತುಂಬ ಸೀರಿಯಲ್ ಮಾಡೋರು. ನಾನು ಭಿಕ್ಷುಕಿ, ಅವ್ರದ್ದು ಭಿಕ್ಷುಕ ಪಾರ್ಟು, ಇಬ್ಬರು ಮ್ಯಾಚ್ ಆಗೋರು. ನಾನು ಅಂತ ಭಿಕ್ಷುಕಿ ತಟ್ಟೆ ಎಲ್ಲ ಇಟ್ಕೊಂಡು ಸಿಲ್ಲಿಲಲ್ಲಿ ಎಲ್ಲ ಫುಲ್ಲು ಭಿಕ್ಷುಕಿ ಬಂದರೆ ದುನಿಯಾ ವಿಜಯ್ ಸರ್, ನಾನು ಫಿಕ್ಸು. ನಮ್ಮನ್ನೆಲ್ಲ ಅರ್ಧ ಸಾಕಿರೋದೇ ಸಿಹಿ ಕೈ ಚಂದ್ರು ಸರ್, ಗೀತಾ ಮೇಡಮ್. ಫೈನಲ್ ಕಟ್ಟು ಸರ್. ಇಲ್ಲಿಂದ ಅಲ್ಲಿ ಬೆಟ್ಟ ಸ್ವಲ್ಪ ಆ ಕಡೆ ಹತ್ತೋದ್ರೆ ಅಲ್ಲಿ ಜಗಳ ಆಗ್ಬಿಟ್ಟು ಬಂದೆ ಅನ್ನಪ್ರೆಡ್ಡಿ ಕಾಂಪ್ಲೆಕ್ಸು. ನನಗೂ ವಿನೋದನ್ಗೂ ಅವೆಲ್ಲ ಹೇಳಬಾರ್ದು, ಯಾವುದೋ ಒಂದು ಕ್ಲಾಶ್ಗೆ ಜಗಳ ಆಗ್ಬಿಟ್ಟು ಅಲ್ಲಿಂದ ಎಲ್ಲೆಲ್ಲೋ ಮಧ್ಯದಲ್ಲಿ ಏನೇನೋ ಕಚಾಪೀಚಿ ಜೀವನ ಆಯಿತು. ಅಲ್ಲಿಂದ ಮನೆ ಇಲ್ಲ ನಿಲ್ಲೋದಕ್ಕೆ. ಬಿ ಸುರೇಶ್ ಅವ್ರ ಹತ್ರ ಬಂದುಬಿಟ್ಟೆ. ನನಗೆ ಒಂದು 2 ದಿನ ನನಗೆ ಬೋಲ್ಡು ಎಲ್ಲನೂ ಓಪನ್ ಆಗಿ ಕೇಳೋದು, ನಂಗೆ ಒಂದು 2 ದಿನ ನಾನು ನಿಮ್ಮ ಆಫೀಸಲ್ಲಿ ಇರಲ್ಲ ಅಂತ. ಈಗ ಆಫೀಸ್ ಇಲ್ಲ, ಅಲ್ಲಿ ಜಗ್ಗಿ ಸರು ಎಲ್ಲ ಇರೋರು. ದುನಿಯಾ ಎಲ್ಲಿ ಸರ್? ಇಲ್ಲ ಸರ್, ಇಲ್ಲೇ ಇತ್ತು ಚಿಕ್ಕಳಸಂದ್ರದಲ್ಲಿ ಬಸ್ ಸ್ಟಾಪ್ ಹತ್ರ ಇದೆ, ಅರಳಿಕಟ್ಟೆ ಹತ್ರ ಇದೆ. ಅಲ್ಲಿ ಎಲ್ಲ ಹುಡುಗರು ಇರೋರು. ಸರಿ 2 ದಿನ ಇದ್ಬಿಡು, ಪರವಾಗಿಲ್ಲಮ್ಮ, ನಿಂಗೆ ಎಷ್ಟು ದಿನ ಆಗುತ್ತೋ ಅಲ್ಲಿ ಇದ್ಬಿಡು ಅಂದ್ಕೊಂಡು ಹುಡುಗರನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡಿ 2 ದಿನ ನಾನಿದ್ದೆ ಅಲ್ಲಿ. ಆಮೇಲೆ ನನಗೆ ಒಂದು ರಾಜು ಸರ್ ಫ್ಯಾಮಿಲಿ ಅಂತ ಪ್ರೊಡಕ್ಷನ್ ಊಟ, ಅಣ್ಣ ರಾಜು ಅಣ್ಣ ಅಂತ ಸಿಕ್ಕಿದ್ರು. ಅಣ್ಣ ಈ ಥರ ಜಗಳ ಆಗಿದೆ ಅಣ್ಣ, ರಾತ್ರಿ ಓಡಿಸ್ಬಿಟ್ರೆ ಅಣ್ಣ, ಏನೋ ದೊಡ್ಡ ಕ್ಲಾಶ್ ಆಗಿದೆ ಅಣ್ಣ, ನನ್ನ ಹತ್ರ ಚೈನ್ ಇದೆ ಅಣ್ಣ, ಅಪ್ಪಂದು ಉಂಗುರ ಇದೆ ಅಣ್ಣ, ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ ಅಣ್ಣ, ನನಗೆ ಈ ಥರ ನಿಮ್ಮ ಫ್ಯಾಮಿಲಿ ಜೊತೆ ಇರಲ್ಲ ಅಂತ. ಅವರು ತುಂಬ ಒಳ್ಳೆಯವರು. ಅದಾದಮೇಲೆ ಇಷ್ಟು ವರ್ಷಕ್ಕೆ ಮೊನ್ನೆ ಸಿಕ್ಕಿದ್ರು ಅವರು. ಅಷ್ಟು ವರ್ಷ ಸಿಕ್ಕಿರಲಿಲ್ಲ ಅವರು. ಶೇರಿಂಗಲ್ಲಿ ಅವ್ರ ಮನೆಯಲ್ಲಿದ್ದೆ, ಅವ್ರು ನಂಗೊಂದು ರೂಮ್ ಬಿಟ್ಕೊಟ್ರು. ಅದಾದಮೇಲೆ ಇಲ್ಲಿ ಬಂದೆ, ಚಿಕ್ಕಳಸಂದ್ರ ಇಲ್ಲಿ ಡೌನಲ್ಲಿ ಇಲ್ಲಿ ಬಂದುಬಿಟ್ಟೆ. ಅಲ್ಲಿಂದ ಸಣ್ಣ ಅಲ್ಲಿ ಅವ್ರ ಜೊತೆ ಇದ್ಬಿಟ್ಟೆ ನಾನು. ಅವಾಗ ಇಳಾ ಸೀರಿಯಲ್ಗೆ ಹುಡುಕ್ತಾ ಅವಾಗೆಲ್ಲ ಇಲ್ಲಿ ಬರ್ತಿದ್ದೆ. ಹೇಳಿದ್ನಲ್ಲ ಭಿಕ್ಷುಕಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೆ ನಾನು. ಭಿಕ್ಷುಕಿ ಅಣ್ಣ ನಂಗೆ ₹1 ಕೊಡೋಣ, ದುನಿಯಾ ವಿಜಯವ್ರದ್ದು ಅಣ್ಣ ನಂಗೆ 50 ಪೈಸೆ, ಅಣ್ಣ ನನಗೆ ದುಡ್ಡೇ ಬೇಡ ಹೋಗೋಣ ಅಂತ ಹೇಳ್ತಿದ್ದೆ. ಅಂದರೆ ಆ ಥರ ಕಾಂಪಿಟೇಷನು, ಜುಟ್ಟು ಹಿಡ್ಕೊಂಡು ಆ ಥರ ಲೋಕಲ್ ಸ್ಲಮ್ ಥರ ಆ್ಯಕ್ಟ್ ಮಾಡೋದು ನಮ್ಗೆ ಇಷ್ಟ ಇಬ್ಬರಿಗೂ. ಸೊ ಆ ಥರದ್ದೆಲ್ಲ ಇದು ಆ್ಯಕ್ಟಿಂಗ್ ಮಾಡೋದು ನಾವು. ಇವರೇ ಅರ್ಧ ನಮಗೆ ಎಷ್ಟು 550 ಏನೋ ದುಡ್ಡು ಕೊಡೋರು. ತುಂಬ ತಿಂಗಳಲ್ಲೂ 4 ಕ್ಯಾರೆಕ್ಟರ್ ಬೇರೆ ಬೇರೆ ಒಂದು. ಮತ್ತು ಇವರಿಲ್ವಾ ಸರ್, ರೀಪ್ಲೇಸ್ ಆಯ್ತಲ್ಲ ಚಿದಾನಂದ್ ಅವ್ರದ್ದು, ಯಾರು ಜಹಾಂಗೀರ್ಗೆ ಫಸ್ಟ್ ಹೀರೋಯಿನ್ ನಾನೇ ಅವಾಗ. ಎಲ್ರಿಗೂ ಫಸ್ಟ್ ಹೀರೋಯಿನ್ ಅವಾಗ. ನೀನಾಸಂ ಅಶ್ವಥ್ ಅವರು ಫಸ್ಟ್ ಹೀರೋಯಿನ್, ಅವ್ರಿಗೂ ನಾನೇ. ಇದು ಗೆಳತಿಯಲ್ಲಿ ತುಂಬ ಜನರ ಜೊತೆ ಕಾಂಬಿನೇಷನ್ ಮಾಡಿದವಳು ನಾನು. ನೀನಾಸಂ ಸರ್ನ ಪರಿಚಯ ಮಾಡಿಕೊಟ್ಟಿದ್ದು ನಾನೇ ಆ ಟೀಮ್ಗೆ ಕರ್ಕೊಂಬರುವೆ. ಒಂಥರ ಎಲ್ಲ ಜಾಸ್ತಿ ಹುಡುಗರ ಜೊತೆ ಮಾತಾಡೋದು ನಾನು. ಫ್ರೆಂಡ್ಶಿಪ್ ನನಗೆ ಹುಡುಗರ ಜೊತೆ ಚಂದ ಕ್ಲಾಸ್ಮೇಟ್ ಥರ ಅನ್ಸೋದು. ಎಲ್ಲ ಹುಡುಗರು ನೋಡಿದ್ರು ಕ್ಲಾಸ್ಮೇಟ್ ಥರ. ಇವತ್ತು ನಾನು ಸೆಟ್ಟಲ್ಲಿ ಹುಡುಗರ ಜೊತೆನೇ ಮಾತಾಡ್ತಿರ್ತೀನಿ, ಕ್ಲಾಸ್ಮೇಟ್ ಥರ. ಹೌದಾ ಇಲ್ಲೂ ಅಂದ್ಕೊಂಡು ನನಗೆ ಹುಡುಗಿರ ಥರ ಮಾತಾಡೋಕ್ಕೆ ಬರಲ್ಲ, ಹುಡುಗರ ಥರ ಮಾತಾಡ್ತಿರ್ತೀನಿ ಎಲ್ಲರ ಹತ್ರನೂ, ಒಂಥರ ಬಜಾರಿ ಥರ. ಸರಿ ಅಂತ ಅವರೆಲ್ಲ ಸಾಕ್ಬಿಟ್ರು ನಮ್ಮನ್ನಷ್ಟು. ಆಮೇಲೆ ಇಳಾಗೆ ಹೋದ ತಕ್ಷಣ ಗುರುದತ್ ಸರ್ ಇದ್ದರು. ನಮಗೆ ಡಿಸ್ಕವರ್ ಆಗಾದಿತ್ತಾಳ ಇವರೇನೋ ಅಂದ್ರೆ ನಮಗೆಲ್ಲ ಒಂಥರ ಅನ್ನೋ ಥರ. ಆಮೇಲೆ ಇಳಾ ಅಂತ ಒಂದು ಏನು ಅಂದರೆ ಇಳಾ ಅಂತ ಒಂದು ಕಾವೇರಿ ಚಾನಲಲ್ಲಿ ಹೊಸದಾಗಿ ಶುರು ಮಾಡ್ತಿದ್ವಿ. ಕನಸು ಸೀರಿಯಲ್ಗೆ ಅವಾಗ ರಾಧಿಕಾ ಪಂಡಿತ್ ಅವರು ಹೋಗ್ತಿದ್ರು. ರಾಧಿಕಾ ಪಂಡಿತ್ ಅವರು ಅವಾಗ ಕನಸು ಸೀರಿಯಲ್ ಫಸ್ಟ್ ಅವ್ರದ್ದು. ಈ ಕಡೆ ಇಳಾಗೆ ಸೆಲೆಕ್ಷನ್ ನಡೀತಾ ಇತ್ತು. ಇಳಾ ಅಂತ ಸೀರಿಯಲ್ ಗುರುದತ್ ಸರ್ದು ಕಾವೇರಿ ಚಾನಲ್ ಬರ್ತಿತ್ತು. ನಾನು ಹೋದ ತಕ್ಷಣ ಕರೆಕ್ಟಾಗಿ ಸೂಟ್ ಆಗ್ತೀಯಮ್ಮ, ಹಳ್ಳಿ ಥರ ಇದೆಯಾ ನೋಡೋದಕ್ಕೆ ಅಂತ ಹೇಳಿಬಿಟ್ಟು, ನಿನ್ನೆ ಪಾತ್ರದ ಹೆಸರು ಇಳಾ ಅಂತ. ಇಳಾ ಅನ್ನೋಳು ಒಬ್ಳು ಹುಡುಗಿ. ಸೆಕೆಂಡ್ ಅಂದರೆ ಅವ್ರಿಗೆ ತಾಯಿ ಇಲ್ಲದ ಹುಡುಗಿ. ಅವಳನ್ನು ಚಿಕ್ಕಮ್ಮ ಹಗಲು ರಾತ್ರಿ ಹೊಡಿತಾ ಇರ್ತಾಳೆ, ಬಡಿತಿರ್ತಾಳೆ, ಎಲ್ಲ ಕೆಲಸನೂ ಮಾಡ್ತಿರ್ತಾಳೆ. ಅಪ್ಪ ಅಸಹಾಯಕ ಸ್ಥಿತಿ, ಮದುವೆ ಆಗೋದಾಗಿದೆ, ಈ ಥರ ಪಾತ್ರ. ಮಂಗಳೂರಲ್ಲಿ ಕುಂದಾಪುರದಲ್ಲಿ ಶೂಟಿಂಗ್ ಅಂದರು. ಆಯಿತು ಹೀರೋಯಿನ್ ಆಗಿಬಿಟ್ಟೆ ಅಪ್ಪ ಅಂತ ಹೇಳಿದ್ರು. ಸರಿ ಅಂತ ಅದೊಂದಿಷ್ಟು ಕಷ್ಟಪಟ್ಟು ಹೆಂಗೋ ಅಲ್ಲಿ ಇದು ಸುಶೀಲ್ ಮೊಕಾಶಿ ಸರ್ ಎಪಿಸೋಡ್ ಡೈರೆಕ್ಟ್ರು, ಚಂದ್ರಕಾಂತ್ ಕುಡಿಪಾಡಿ ಸರ್ ಎಪಿಸೋಡ್ ಡೈರೆಕ್ಟ್ರು. ನಂಗೆ ಈಗಲೂ ನೆನಪಿತ್ತು, ಕೆಟ್ಟದಾಗೆ ಡೈಲಾಗ್ ಹೇಳೋದು. ಅದಷ್ಟು ಬೇಗ ಮಂಗಳೂರು ಆ್ಯಕ್ಸೆಂಟ್ ಚೇಂಜ್ ಆಗಲ್ಲ ಸರ್. ಆವಾಗ ಮಾತಾಡೋಕ್ಕೆ ಯಾರೂ ಇರಲಿಲ್ಲ, ಇಷ್ಟೊಂದು ಮಾತಾಡ್ತಿರ್ಲಿಲ್ಲ. ಅವಾಗ ತುಂಬ ಕಡಿಮೆ ಮಾತಾಡ್ತಿದ್ದಿದ್ದು, ಗೊತ್ತಾಗ್ತಿರ್ಲಿಲ್ಲ ಏನು ಭಾಷೆ. ನೋಡಿ ಅನುಭವದಿಂದ ಒಂದಿಷ್ಟು ನಮಗೆ ಪದಗಳು ಸಿಗುತ್ತೆ, ಒಂದು ಮಾತಾಡೋದಕ್ಕೊಂದು ಏನೋ ಇರುತ್ತೆ. ಅವಾಗ ಏನೂ ಇಲ್ಲ ಮಾತಾಡೋದಕ್ಕೆ, ಅನುಭವದ ಬುತ್ತಿನೂ ಇಲ್ಲ, ಏನೂ ಇಲ್ಲ, ಏನು ಮಾತಾಡೋದು. ಹಾಗಾಗಿ ಕಷ್ಟ ಆಯ್ತು ಅದನ್ನು. ಓಕೆ ಆ ಸೀರಿಯಲ್ ಹೇಗೋ ಒಂದು ಮುಗಿಸ್ತೆ. ಆದರೆ ನೋಡಿ ನಿಮಗೆ ನೀವು ಹೇಳಿದ್ರೆ ಅಭಿನಯದ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ ನಿಮಗೆ, ಯಾಕಂದ್ರೆ ಬರೀ ಥಿಯರಿಗೆ ಓದ್ಬಿಟ್ಟಿದ್ರೆ. ಅದು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅಭಿನಯದ ಬಗ್ಗೆ ಎಲ್ಲ ಸಾಧನೆಯಲ್ಲಿ ಬಯಸ್ಕೋತಿದ್ರೆ, ಅದಾದ್ಮೇಲೆ ಬಯಸ್ಕೋತಾ ಇದ್ರೆ. ಬಟ್ ಇಲ್ಲೆಲ್ಲ ಹೆಂಗೆ ಕಲಿತಾ ಹೋದ್ರ? ಅವಾಗ ಕಲ್ಸೋರಿದ್ರು. ಆ ಪೇಷನ್ಸ್ ಡೈರೆಕ್ಟರ್ಗೆ ತಾಳ್ಮೆ ತುಂಬ ಇರ್ತಿತ್ತು. ಅವಾಗ ಕಲ್ಸೋರು ಗೊತ್ತಾ ನಿಮಗೆ, ಈಗಿನ ಥರ ಎಲ್ಲ ಬೈಯಲ್ಲ. ಅವಾಗ ಪ್ರೀತಿಯಿಂದ ಹೇಳ್ಕೊಡೋರು. ನೀವು ಹಳೆ ಆರ್ಟಿಸ್ಟ್ನ ಯಾರನ್ನೇ ನೀವು ಸಂದರ್ಶನ ಮಾಡಿ ಎಲ್ಲರೂ ಹೇಳೋದ್ರು ಕಲಿಸ್ತಿದ್ರು. ಅವಾಗಿನವರು ಕಲಿಸ್ತಿದ್ರು, ಎಲ್ಲ ಹೇಳ್ಕೊಡ್ತಿದ್ರು. ಹೀಗೆ ಮಾಡಮ್ಮ, ಹಾಗೆ ಮಾಡಮ್ಮ ಅಂತ. ಬೈತಾ ಇರಲಿಲ್ಲ. ಅಯ್ಯೋ ಅದು ಹಾಗಲ್ಲಮ್ಮ ಅಂತ. ಅಂದರೆ ಒಂದು ಆರ್ಟಿಸ್ಟು ಅವಳು ಎಲ್ಬೋರ್ಡ್ ಇರಲಿ ಏನೇ ಇರಲಿ, ಅವಳನ್ನು ರೆಡಿ ಮಾಡೋದು ನಮ್ಮ ಉದ್ದೇಶ ಅಂತಲೇ ಅವಾಗ ಬಂದಿದ್ದರು. ರೀಪ್ಲೇಸು ಎಲ್ಲ ಯೋಚನೆ ಮಾಡ್ತಿರ್ಲಿಲ್ಲ. ಹಾಗಾಗಿ ಅದು ಹೇಗೋ ಒಂದು
ಇದು ಮಾಡೋದು. ಹೇಗೋ ಒಂದು ಮುಗೀತು ಸೀರಿಯಲ್ಲು. ಅದಾದಮೇಲೆ ಎಡಿಟಿಂಗ್ ಆದಾಗ ಹೆಸರು ಹಾಕ್ಬೇಕಲ್ವಾ, ಹೆಸರು ಹಾಕಬೇಕಾದ್ರೆ ಬರುತ್ತಲ್ಲ ಒಂದೊಂದು ಎಪಿಸೋಡ್. ಅವಾಗ ಕೇಳಿದ್ರು ಗುರುದತ್ ಸರ್ ಹೇಳಿದ್ರು, ನಿನ್ನ ಹೆಸರು ಚೇಂಜ್ ಮಾಡಿಬಿಡಮ್ಮ ಫಸ್ಟು, ಯಾವುದು ಅದೊಂದು ಸ್ವಲ್ಪ ಹಳೆ ಹೆಸರು ಥರ ಇದೆ, ಮಾಲತಿ ಸರ್ ದೇಶಪಾಂಡೆ, ಮಾಲತಿ ಹರಿದಾಸ್, ಮಾಲತಿ ಮೈಸೂರು. ನೀನು ಮಾಲತಿ ಅನ್ನೋರ್ದು ಫೋನ್ ನನಗೆ ಬರೋದು ಅವಾಗ, ಅಮ್ಮ ಒಂದು ಕ್ಯಾರೆಕ್ಟರ್ ಇದೆ, ಅದೇ ನೀವು ಅವ್ರಿಗೆ ತಾಯಿ. ಅಯ್ಯೋ ನಾನು ತಾಯಿ ಸರ್, ಮಾಲತಿ ಮೈಸೂರು, ಮಾಲತಿ ಸರ್ ದೇಶಪಾಂಡೆ, ಮಾಲತಿ ಹರಿದಾಸು ಅವರೆಲ್ಲ ಫ್ರೆಂಡ್ಸ್ ಅವಾಗ, ಮಾಲತಿ ಹರಿದಾಸ್ ಎಲ್ಲ. ಸರಿ ಅಂತ ಏನೋ ಒಂದು ಇಟ್ಬಿಡ್ಲಿ ಅಂತ ನಂಗೊಂದು ಆಸೆ ಇತ್ತು. ನಾನು ಹೆಸರು ಚೇಂಜ್ ಮಾಡ್ಕೊಂಡು ಅಪ್ಪ ಚಿಕ್ಕ ವಯಸ್ಸಿಂದ ಅಪ್ಪ ನನಗೆ ಮಾತ್ರ ಮಾಲತಿ ಅಂತ ಇಟ್ಟಿದ್ದೀರಾ, ನನಗೆ ಶ್ರೀದೇವಿ, ಶೈಲಜಾ, ಶಾರದಷ್ಟೇ ಹೆಸರಿಟ್ಟಾಗಿಲ್ಲ, ಮಾಧವಿ ಆ ಥರದ್ದು ಏನಾದರೂ ಹೆಸರಿಡು, ಮಾಲತಿ ಭಾರತ್ ಎರಡೂ ಚೆನ್ನಾಗಿಟ್ಟಿಲ್ಲ. ನಾನು ಹೆಸರು ಚೇಂಜ್ ಮಾಡಬೇಕು ಅಂತ ಕಾಯ್ತಿದ್ದೆ. ಆದರೆ ನಂಗೆ ಗೊತ್ತಿಲ್ಲ ಇಳಾ ಅನ್ನೋದು ಇಷ್ಟು ಕಷ್ಟದ ಹೆಸರು, ಬಟ್ ಒಳ್ಳೆ ಹೆಸರು ಅಂತ. ಸರಿ ಯಾವುದೋ ಒಂದು ಚೇಂಜ್ ಮಾಡಿಬಿಡಿ ಅಂದ ಅರ್ಜೆಂಟಿಗೆ, ಅದು ಇಳಾ ಆಗೋಯ್ತು. ಇಳಾ ಅಂದಮೇಲೆ ಎಲ್ಲರೂ ಏನೇ ಹೆಸರದು, ಇಳಾ ಅಂತ ಏನೇನೋ ಕರೆಯಕ್ಕೆ ಶುರು ಮಾಡಿಬಿಟ್ರು. ನನಗೇನಿದು ಹಿಂಗೆ ಹೆಸರು ಕನ್ಫ್ಯೂಷನು. ಬಿ ಸುರೇಶ್ ಅವರು ಇಳಾ ಅಂತ ಕರೆಯಲ್ಲ, ನಾನು ಮಾಲತಿ ಅಂತಲೇ ಕರಿತೀನಿ. ಗಣೇಶ್ ಸರ್ ಕೂಡ ಸಿಕ್ಬಿಟ್ರೆ ಮಾಲತಿ ನೀನು, ಇಳಾ ಅಲ್ಲ, ಅದು ಯಾವ ಹೆಸರದು ಅಂತ. ಈಗ ಓಕೆ, ಈಗೆಲ್ರಿಗೂ ಖುಷಿ ಇದೆ. ಆವಾಗ ಯಾವ ಹೆಸರು ಇಟ್ಕೊಂಡಿದ್ಯಾ ಅದು ಅಂತ. ನನಗೇನು ಅಂತ ಹೇಳಿದ್ರೆ ಬರೀ ಇಳಾನ ಇಷ್ಟು ಕಷ್ಟನಾ. ನಾನೊಂದು ಚಾಲೆಂಜ್ ಮಾಡಿದ್ದೆ, ನಾನು ಆರ್ಟಿಸ್ಟ್ ಆದರೆ ನನ್ನ ಊರ ಹೆಸರು ಇಡ್ತೀನಿ, ನಾನು ಜಾತಿ ಗೀತೆ ಹೆಸರು ಯಾವತ್ತೂ ಇಡಲ್ಲ, ಊರ ಹೆಸರೇ ಇಡಬೇಕು. ಯಾಕಂದರೆ ಅವಾಗ DD1 ಬರೋದು ಬೈಂದೂರು, ಕುಂದಾಪುರ, ಮತ್ತೊಂದು ಇನ್ನೊಂದು. ವಿಟ್ಲ ಯಾವಾಗ ಬರೋದು ಅಂತ ವಿಟ್ಲ ಅಂತ ಹಾಕೊಂಡೆ. ಹೆಮ್ಮೆ ನನಗೆ ವಿಟ್ಲ ಹೆಸರು ಹಾಕೊಂಡೆ. ಅವಾಗ ವಿಟ್ಲ ಅದೇ ವಿಟ್ಲ. ವಿ ಮನೋಹರ್ ಸರ್ ಇಳಾ ಅಂತ ಒಂದು ಪಾತ್ರದ ಹೆಸರು. ಪಾತ್ರ ಹೌದು. ಅದಕ್ಕಿಂತ ಮೊದಲು ವಿ ಮನೋಹರ್ ಸರ್ದು ಅಲ್ಲಿ ರಿಲೇಷನ್ ಇದು, ನನ್ನ ಮಗಳು ಆರ್ಟಿಸ್ಟ್ ಆಗಬೇಕು ಅಂತ ಹೋಗಿ ಅವರು ನಂಬರ್ ಕೊಡೋದು, ಅದು ಏನೇನೋ ಕಥೆಗಳೆಲ್ಲ ತುಂಬ ಟ್ರೈ ಮಾಡಿದ್ದಿದೆ. ಅಲ್ಲಿ ವಿ ಮನೋಹರ್ ಸರ್ ವಿಟ್ಲದವ್ರಲ್ವ ಅವರು, ಕೊಂಕಣಿ ಅವರು. ವಿ ಅಂದರೆ ವಿ ಮನೋಹರ್ ಸರ್. ಹೌದು, ವಿಟ್ಲ ಮನೋಹರ್ ಅವರು. ಹೌದು ಅವರು ವಿ ಅಂತ ಹಾಕೊಂಡಿದ್ರಷ್ಟೇ. ಇನ್ಷಿಯಲ್ ಅಲ್ವಾ ಅವಾಗೆಲ್ಲ ಹಾಕೋದು. ಮಾಲತಿ ಎ ಅಂದರೆ ಅಚ್ಯುತ ನಾಯಕ್ ಅಥವಾ ಆಜೇರು ಎ ಇನ್ಷಿಯಲ್. ಅವಾಗ ಜಾತಿ ಗೀತೆಲ್ಲ ಆಗ್ತಿರ್ಲಿಲ್ಲ ಆ ಥರ. ಸರಿ ಅಂತ ಮಾಲತಿ ಹೋಗಿ ವಿಟ್ಲ ಅದೇ. ಅಲ್ಲಿಂದ ಹೆಸರು ಬದಲಾವಣೆ ಆದ ತಕ್ಷಣ ಸ್ವಲ್ಪ ಅಂದರೆ ಹೆಸರು ಬದಲಾವಣೆ ಆದ್ದು ನನಗೆ ಅದ್ರ ಬಗ್ಗೆ ಎಲ್ಲ ಗಮನ ಇಲ್ಲ ಸರ್. ನಾನೇನಂದರೆ ನನಗೆ ಅವಕಾಶಗಳು ಸಿಗ್ತಾ ಹೋಯ್ತು, ಚುರುಕಿದ್ದೆ. ಮತ್ತು ಕರೆಕ್ಟಾಗಿ ಕರೆದ ತಕ್ಷಣ ಓಡೋಗುವೆ ಬರುವೆ. ಅಂದರೆ ಎಲ್ಲ ಕೆಲಸನೂ ನಾನು ಮಾಡುವೆ. ಟೆಕ್ನಿಷಿಯನ್ಸ್ ಕೆಲಸ ಎಲ್ಲ ನಾನೇ ಮಾಡೋದು. ಚೇರ್ ಎತ್ತಿಡು ಓಡು, ಅವನು ಬರೋಷ್ಟೊತ್ತಿಗೆ ಸರ್ ಅಂತ ನಾನು ಟಕ್ ಅಂತ ಎತ್ತಿಬಿಡೋದು ಎಲ್ಲ. ಅದನ್ನು ನೋಡಿನೇ ಅರ್ಧ ಕೆಲಸ ಕೊಟ್ಟರು. ಅವತ್ತು ಎಲ್ರ ಮುಂದೆ ಹಾರಾಡ್ದೆ, ಕೂಗಾಡ್ದೆ, ಎಲ್ರು ಬಾಯಿ ಮುಚ್ಚೋ ತರ ಮಾತಾಡ್ದೆ. ಒಳ್ಳೊಳ್ಳೆ ಸೀರಿಯಲ್ಗಳು ಹೀರೋಯಿನ್ ಆಗಿ ತುಂಬಾ ಮಾಡಿದೆ ನಾನು. ಸಾಕ್ಷಿ ಅನ್ನೋದ್ರಲ್ಲಿ ಹೀರೋಯಿನ್ ಮಾಡಿದೆ, ಆಮೇಲೆ ಅಮೃತ ವರ್ಷಿಣಿ, ಆಮೇಲೆ ತುಂಬಾ ಸೀರಿಯಲ್ ಹೀರೋಯಿನ್ ಮಾಡಿದೆ. ಅದೇ ಬಾಲ ಸುರೇಶ್ ಸರ್ದು, ಆದರ್ಶ್ ಸರ್ ಅವಾಗ ಎಪಿಸೋಡ್ ಡೈರೆಕ್ಟರ್. ಮಾನಸ ಪುತ್ರಿ ಅಂತ ಒಂದು ಮೇನ್ ರೋಲ್ ಮಾಡಿದೆ. ಮತ್ತೆ ಆ ಚಾನಲ್ ಮುಚ್ಚೋಯ್ತು ಬಿಡಿ, ಕಾವೇರಿ ಅದಾದ್ಮೇಲೆ ಕಮ್ಮಿ ಆಯ್ತು, ಹೋಯ್ತು. ಅವಾಗ ನಾನು ಮಾನಸ ಪುತ್ರಿಯಿಂದ ಒಂದು ಸೀರಿಯಲ್ ಮಾಡಿದೆ, ಅದರಲ್ಲೂ ಹೀರೋಯಿನ್ನೇ. ಬಟ್ ಹೀರೋಯಿನ್ ಆಗಿ ಕ್ಲಿಕ್ಕೇ ಆಗಿಲ್ಲ. ಅದಾದಮೇಲೆ ಪುಣ್ಯಕೋಟಿ ಚಾನ್ಸ್ ಕೊಟ್ಟರು ನನಗೆ. ಥಿಯೇಟ್ರಲ್ಲಿ ಹೋಗಿ ನೋಡಿಬಿಟ್ರು ಇವರು AG ಶೇಷಾದ್ರಿ ಸರ್. ಥಿಯೇಟ್ರಲ್ಲಿ ನೋಡಿಬಿಟ್ರು. ಅದಕ್ಕಿಂತ ಮೊದಲು ನನಗೆ ಇವರು ಸೀತಾರಾಮ್ ಸರ್ ಕರೆದ್ರು. ಅವ್ರದ್ದವಾಗ ಯಾವುದೋ ಒಂದು ಸೀರಿಯಲ್, ನಯನ ಕಾವೇರಪ್ಪ ಅವರು ಆ ಸೀರಿಯಲ್ ಮಾಡಿದ್ರು. ನನ್ನ ಹತ್ರ ಡ್ರೆಸ್ ಅಂದರು, ಮಾಡಿಬಿಟ್ಟು ಚೂಡಿದಾರೇ ಇಲ್ಲ ಇಲ್ಲಿ. ನನ್ನನ್ನು ಓಕೆ ಮಾಡಿದ್ರು ಅವರು, ಇಲ್ಲಾಂದ್ರೆ ಅವ್ರ ಕಂಪ್ನಿಲಿ ನಾನು ಇರ್ತಿದ್ದೆ. ಬಟ್ ನನಗೆ ಡ್ರೆಸ್ ಇಲ್ಲ ನನ್ನ ಹತ್ರ. ನಾನೇನು ಬಂದುಬಿಟ್ಟು ನನ್ನ ಕ್ಲಾಸ್ಮೇಟ್ ಕರೆದಿದ್ದು ನಾಜೀರ್ ಅಂತ. ಇಲ್ಲ ನನ್ನ ಹತ್ರ ನಾನು ಮಾಡಲ್ಲ, ಫುಲ್ ಬ್ಯುಸಿ ಅಂತ ಸುಳ್ಳು ಹೇಳ್ಬಿಟ್ಟೆ. ಅಷ್ಟು ಡ್ರೆಸ್ ಇಲ್ಲ ಸರ್, ಡ್ರೆಸ್ ಎಲ್ಗೆ ಹೋಗೋದು, ಫ್ರೆಂಡ್ಸ್ ಇಲ್ಲ ನಮಗೆ, ಯಾರಿಲ್ಲ, ಈಗಿನ ಥರ ಎಲ್ಲ ಇಲ್ಲ. ಹಾಸ್ಟೆಲಲ್ಲಿ ಡ್ರೆಸ್ ಯಾರು ಹಾಕ್ತಾರೆ? ಡ್ರೆಸ್ ಇದ್ದಿದ್ದು ನಯನ ಕಾವೇರಪ್ಪ ಮಾಡಿದ್ರು ನೋಡಿದ್ದು ಒಂದು ಸೀರಿಯಲ್. ಎಲ್ಲ ನಾನು ಎಲ್ಲೋದ್ರೂ ಓಕೆನೆ. ಅದಾದಮೇಲೆ ಇನ್ನೊಂದು ಕತೆ, ಇದ್ರ ಮಧ್ಯೆ ಫಣಿರಾಮಚಂದ್ರ ಸರ್ದು ಸೀರಿಯಲ್ ಬಂತು. ಸರ್ ಎಕ್ಸಾಮ್ ಆದರೂ ಓದ್ಬೋದು, ಫಣಿರಾಮಚಂದ್ರ ಸರ್ ಸೀರಿಯಲ್ ಮಾಡ್ಬೇಕಂದ್ರೆ ದಮ್ಮಿರಬೇಕು. ಒಂದು ಲೈನ್ ಮಿಸ್ ಆಗಬಾರ್ದು ಸರ್. ಬೆಳಿಗ್ಗೆ ಇಷ್ಟು 6 ಪೇಜ್ 7 ಪೇಜ್ ಕೊಟ್ಬಿಡ್ತಾರೆ ನಿಮಗೆ. ಎಲ್ಲರದ್ದು ಓದಿ ಒಂದೊಂದು ಪೇಜು. ನೀವೇನಾರ ಕಂಡ್ರೆ ಒಂದೇ ಶಾರ್ಟ್ ಸರ್, ಕ್ಯಾಮ್ರಾ ಹಿಂಗೆ ಹೋಗ್ತಿರುತ್ತೆ, ಒಂದೇ ಶಾರ್ಟ್ ಅಲ್ವಾ. ಸಾಹಸ ಲಕ್ಷ್ಮಿಯವರಲ್ಲಿ ಸೆಕೆಂಡ್ ಅಯ್ಯೋ, ಅವಾಗ ಹೇಮಶ್ರೀ ಅವ್ರು, ಇವಾಗಿಲ್ಲ, ಅವರೇ ಒಂದು 100-150 ಟೇಕು. ಹೌದು, ಅವ್ರಿಗೆ ಹೋಗ್ಬಿಟ್ರಲ್ಲ ಅದು. ನಾನು ಹೋಗ್ಬಿಟ್ಟೆ, ನನಗೆ ಮೊದಲೇ ಭಾಷೆ ಬರಲ್ಲ, ಇವ್ರದ್ದು ಒಂದು ಲೈನು ಮಿಸ್ ಆಗಬಾರ್ದು. ಮತ್ತು ನೀವೇನಾದ್ರೂ ಈಗ ಮಿಸ್ ಆದ್ರಿ ಸ್ಟಾರ್ಟಿಂಗಿಂದ ಮತ್ತೆ ಹೇಳಬೇಕು. ಅದು ಇಡೀ ದಿನ ಟೇಕ್ ಆದರೂ ಪರವಾಗಿಲ್ಲ, 2ನೇ ದಿನ ಟೇಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಇದು ಬೇಕು ಅಂದರೆ ಅದು ಬೇಕು ಅವ್ರಿಗೆ. ಆಯ್ತಾ? ಹಂಗೆ ಬೇಕು ಫಿಕ್ಸು. ಸರ್ ನೀವು ಎಲ್ಗೋಗಿ ಬಂದ್ರಿ ಸರ್? ಸರ್ ಎಲ್ಗೋಗಿದ್ರಿ? ಇಲ್ಲ, ಚೇಂಜಸ್ ಪದ ಇಲ್ಲ. ಊಟ ಆಯ್ತಾ ಅಂದರೆ ನಾನು ಯಾಕಮ್ಮ ಸ್ಕ್ರಿಪ್ಟ್ ಬರಿಬೇಕು ಅಂತ ಕೇಳೋರು.
ಅಯ್ಯೋ ನನಗೆ ಎಕ್ಸಾಮು ಅಷ್ಟು ಓದಿಲ್ಲ ನಾನು. ನನಗೆ ಅಷ್ಟು ಶಾರ್ಟ್ ಮೆಮೊರಿ. ಅಂದರೆ ಈ ಗಾಡ್ ಗಿಫ್ಟ್ ಇರುತ್ತೆ ಸರ್, ನೋಡಿದ ತಕ್ಷಣ ಈಗ ನೀವೆಲ್ಲ ತುಂಬ ನಾಲೆಜ್ ಇದೆ ನಿಮಗೆ, ಪಟ 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 ಮಾತಾಡ್ತೀರಾ. ನನಗೆ ಇಲ್ಲ, ನಂಗೆ ಅಷ್ಟು ನಾಲೆಜ್ ಅಲ್ಲ. ಅದೆಲ್ಲ ನಿಮಗೆ ದೇವ್ರ ಕೃಪೆ, ಅದು ನಮಗೆ ಅಷ್ಟೆಲ್ಲ ಉಳಿಯಲ್ಲ, ಉಳಿದಿದ್ದೆಲ್ಲ ಹೋಗ್ಬಿಡುತ್ತೆ ಬೇಗ. ಸೊ ಆ ಥರ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಸರ್ ನಾನು ಮಧ್ಯಾಹ್ನ ಮೇಲೆ. ಅದು ಅವ್ರದ್ದು ಹೆಂಗೆ ಆ್ಯಕ್ಟಿಂಗ್ ಗೊತ್ತಾ, ನಿನಗೇನಂತೆ ಹೋಗಳೆ ಯಾವಳೆ ಹೇಳಿದ್ದು ಅದರ ಕೈ ಬೀಸ್ಕೊಂಡು ಮಾತಾಡಿದ್ರು. ನೋಡಿದ್ರ ಅವ್ರದ್ದು ಸುಮ್ಮನೆ ಡೀಸೆಂಟ್ ಆ್ಯಕ್ಟಿಂಗ್ ಅಲ್ಲ. ನಾಗಭರಣ ಸರ್ದು ಒಂಥರ ಆಗಿಬಿಟ್ರೆ ಮಾತಾಡಿಕೊಂಡು ಅಲ್ಲೂ ಸೈಕಲ್ ಹೊಡೆದೆ ನಾನು. ಅಷ್ಟೊತ್ತು ಸರಿ ಸಕ್ಕ ಸೈಕಲ್ಲು, ಬಾಗಿದ್ರೆ ಡೈಲಾಗ್ ಬರಲ್ಲ, ಎದ್ರೆ ಬರಲ್ಲ, ಅದು ಇನ್ನೊಂದು ಥರ ಕಷ್ಟ. ಅದಾದರೂ ಹೆಂಗೋ ಯಾಮರ್ಸ್ಕೊಂಡ್ಮಾಡ್ಬೋದು. ಮಣಿರಾಮಚಂದ್ರ ಸರ್ದು ಆಗಲ್ಲ, ಡೈಲಾಗು ಅದೇ ಹೇಳಬೇಕು, ಕೈ ನೀನು ಹೋಗಿ ನಾನು ಸೆಕೆಂಡ್ ಹೆಂಡ್ತಿ ಕಣೆ, ನೀನೇ ಹಿಂಗೆಲ್ಲ ಮಾಡಬೇಕು. ಹಿಂಗೆ ಅನ್ನೋಷ್ಟೊತ್ತಿಗೆ ಮರ್ತೋಗ್ತಾ ಇದೆ, ಬರ್ತಾ ಇಲ್ಲ. ಮೊದಲೇ ನಾನು ಸ್ವಲ್ಪ ಬಾಯಿ ಸ್ವಲ್ಪ ಜೋರು, ಹಂಗೆ 3 ಡೈಲಾಗ್ ಹೊಡೆಯೋಷ್ಟೊತ್ತು 4ನೇದು ಮರೆಯೋದು. ಆಯಿತಾ, ರಾತ್ರಿ ಮಧ್ಯಾಹ್ನ ಶುರು ಆಯಿತು, ರಾತ್ರಿ ಆದರೆ ಆಗ್ತಾಯಿಲ್ಲ. 8:30ವರೆಗೂ ಊಟ ಎಲ್ಲ ತರಿಸೋದು. ಮತ್ತು ಅವ್ರದ್ದು ಹೇಗೆ ಗೊತ್ತಾ, ಮದುವೆ ಅಂದರೆ ನಿಜವಾಗ್ಲೂ ಮದುವೆ ಥರ ಊಟದ ರಾಶಿ ಊಟ ಅಂತೆಲ್ಲ ನಿಜವಾಗ್ಲೂ ತರಬೇಕು. ಪ್ರೊಡ್ಯೂಸರ್ಗೆ ಎಷ್ಟು ಅಂದರೆ ಪ್ರೊಡ್ಯೂಸರ್ ಏನು ಹೇಳಿದ್ರು ತರಲೇಬೇಕು, ತರ್ತಿದ್ರು ಕೂಡ. ಅವ್ರ ಸೀರಿಯಲ್ ಅಂದರೆ ಹಾಗೆ ಮಣಿರಾಮಚಂದ್ರ ಸರ್ದು ಅಷ್ಟು ಹಿಟ್ಟಾಗೋ ಸೀರಿಯಲ್, ಅಷ್ಟು ಹಿಟ್ಟಾಗೋದು. ದಂಡಪಿಂಡ ಎಲ್ಲ ಭಯಂಕರ ಇಟ್ಟದು. ಡೂಪ್ ಇಲ್ಲ, ಒರಿಜಿನಲ್ಲು. ಸಾರ್ ತಂದಿದ್ದಾರೆ ಊಟ, ವೆರೈಟಿ ಊಟ, ಡೈಲಾಗ್ ಹೇಳಬೇಕು. ಡೈಲಾಗ್ ಆಗ್ತಾ ಇಲ್ಲ, ಬೆವ್ರು ಬಿಟ್ಟೆ. ಪ್ಯಾಕಪ್ ಬಂದರು. ಪ್ಯಾಕಪ್ ಬಂದರು, ಪರವಾಗಿಲ್ಲ. ಅವ್ರು ಏನು ಹೇಳಲ್ಲ, ಪ್ಯಾಕಪ್ ಬೆಂದು ನಾಳೆ ಮಾಡುವೆ ಅಂತೆ. ಬಾಯಿಲ್ಲಿ ಅಂತ ಸೈಡ್ ಕರ್ಕೊಂಡೋದ್ರು. ಯಾಕೆ ಭಯ ಆಯಿತು? ಮಣಿರಾಮಚಂದ್ರ ಸರ್ ಅಂದರೆ ಬೈತಾರೆ, ಸ್ಟ್ರಿಕ್ಟ್ ಅಂತ ಹೇಳಿಬಿಟ್ಟಿದ್ರಲ್ಲ ಯಾರೋ ನಿನಗೆ. ಆ್ಯಕ್ಚುಲಿ ಹೇಳಿಬಿಟ್ಟಿದ್ರು ಡೈಲಾಗ್ ಟೇಕ್ ಆಗಲಿ ಅಂದರೆ ಬೈತಾರೆ ಅಂತ. ಅದು ಬೇರೆ ಮನಸ್ಸಲ್ಲಿತ್ತ, ಬೈದಿದ್ದಾರಂತೆ. ಅಂದರೆ ತುಂಬ ಟೇಕು ಸರ್, ರಾಶಿ ಟೇಕು, 50, 60, 70, 80 ಆ ಥರ 100, 150, 200 ಟೇಕು ಬೈಯೋರಂತೆ. ಹೌದೌದು, ಅಷ್ಟು ಹೊಸೊಬ್ರನ್ನ ಹಾಕ್ಕೊಂಡ್ರೆ ಮತ್ತೆ ಆಗಲ್ವ ಸರ್. 8 ಸಪ್ನರಾಜ್ ಅವಳು ತುಂಬ ಹೇಳೋಳು, ಅವಳಿಗೆ ಮೆಮೊರಿ ಜಾಸ್ತಿ. ಸರ್ ಯಾರು ಸರ್ ಹೇಳ್ತಾರೆ ಅಷ್ಟು, ಅದರಲ್ಲಿ ನನಗೆ ಸಾಧ್ಯನಾ? ನೀವೇ ನೆನೆಸ್ಕೊಳ್ಳಿ, ಹೆಂಗೆ ಹೇಳೋಕ್ಕಾಗತ್ತೆ ಸರ್? ಹೌದು, ಅವರು ಆ ಮನೆಯಲ್ಲೇ ಇದ್ದಿದ್ದು. ಅವ್ರು ಹೇಳ್ತಿದ್ರು, ಅವರೆಲ್ಲ ಅವಾಗ ಮಾತಾಡ್ತಿರ್ಲಿಲ್ಲ ಜಾಸ್ತಿ. ಅವ್ರ ದೇವ್ರಿಗೆ, ಯಾಕಂದರೆ ಟಂಗ್ ಅಂತ ಟೇಬಲ್ ಮೇಲೆ ಕೂತ್ಕೊಂಡು ಒಂದು 4 ಪೇಜ್ ಹೇಳಬೇಕು. ಅದಾದ್ಮೇಲೆ ಅವ್ರದ್ದು, ಅದಾದ್ಮೇಲೆ ನಂದು ಲಾಸ್ಟು. ಆಯಿತು, ಪ್ಯಾಕಪ್ ಆಯಿತು, ಹಿಂಗೆ ಇಟ್ಕೊಂಡು ಹೇಳಿದ್ರು, ಹೆದರ್ಬೇಡ, ನೀನು ಮಾಡ್ತೀಯ, ನಿನಗೆ ಒಳ್ಳೆ ಕೆಪಾಸಿಟಿ ಇದೆ, ಸುಮ್ಮನೆ ಸೆಲೆಕ್ಷನ್ ಮಾಡಿದ್ದೀನ ನಾನು ಅಂದ್ಬಿಟ್ಟು ಮಾರನೇ ದಿನ ಫ್ರೆಶ್ ಆಗಿ ಬಂದರು. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಊಟ ಜಾಸ್ತಿ ಮಾಡಲ್ಲ. ಊಟ ಜಾಸ್ತಿ ಆದರೆ ನಿದ್ದೆ ಬರುತ್ತೆ. ಏನೂ ಬೇಡ, ಒಂದ್ಸರಿ ಈ ಸೀರಿಯಲ್ಲಿಂದ ಹೋಗ್ಬಿಟ್ರೆ ಸಾಕು ಅಂತ ರಾತ್ರಿ ಎಲ್ಲ ಯೋಚನೆ ಮಾಡಿ ಎಲ್ಲ ದೇವ್ರಿಗೂ ಹರಕೆ ಹೊತ್ಕೊಂಡು, ಹರಕೆ ತೀರಿಸಿದ್ನೋ ಇಲ್ಲೋ ದೇವ್ರಿಗೆ ಗೊತ್ತು. ಆಮೇಲೆ ಟೇಕ್ ಮಾಡಿದೆ ಸರ್. ನನಗೆ ಒಂಥರ ರಾತ್ರಿ ಆದರೆ ಒಂಥರ ಕೈ ಕಾಲು ಎಳಿಯೋದು, ಒಂಥರ ವಾಮಿಟ್ ಬಂದಂಗೆ ಆಗೋದು, ಹುಷಾರೇ ತಪ್ಪೋದು. ಒಂಥರ ನನ್ನ 7 ಜನ್ಮಕ್ಕೂ ಈ ಥರದ್ದು ನಾನು ಮಾಡಬಾರ್ದು ಅಂತ ಅನಿಸ್ಬಿಡ್ತು. ಅಂದರೆ ಆಗಲ್ಲ ಸರ್, ನನಗೆ ಅಷ್ಟು ಟೆನ್ಷನ್ ತೊಗೊಂಡು, ನನಗೆ ಮೆಮೊರಿ ಇಲ್ಲ ಸರ್. ನಾವು ಇಲ್ದಿರೋದನ್ನು ಟ್ರೈ ಮಾಡಬಾರ್ದಲ್ವ. ಕೊನೆಗೆ ಆ ಸೀರಿಯಲ್ಲು ಮಾಡಿದೆ, ಚೆನ್ನಾಗಿ ಮಾಡಿದೆ. ನಾನು ಚೆನ್ನಾಗಿ ಮಾಡ್ತೀನಿ, ಬಟ್ ಅಷ್ಟು ನನಗೆ ತುಂಬ ಕಷ್ಟ ಪಟ್ಕೊಂಡು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸೀರಿಯಲ್ಗೆ ಕರೆದ್ರು, ಕೆಲಸನೇ ಇರಲಿಲ್ಲ. ಶಶಿ ಸರ್ ನಮಗೆಲ್ಲ ಶಶಿ ಸರ್, ವಿಜಯ್ ಸರ್ ಎಲ್ಲ ದೇವರು. ಅವಾಗ ಮ್ಯಾನೇಜರ್ ಅಂದರೆ ದೇವ್ರ ಥರ ಮನುಷ್ಯ ರೂಪದಲ್ಲಿರೋರು, ಎಲ್ಲ ಕೆಲಸ ಕೊಡೋರು ಅವರು. ಮ್ಯಾನೇಜರ್ ಶ್ರೀಧರ್ ಸರ್ ಅಂತೂ ತುಂಬ ಸೀರಿಯಲ್ ಕೊಡಿಸೋರು, ಸಮಾಗಮ ಆ ಥರದ್ದೆಲ್ಲ. ಸಮಾಗಮ ಹೇಮಂತ್ ಹೆಗಡೆದು. ಅವಾಗ ಮೈಕೋ ಮಂಜು ಸರ್ ಜೊತೆ ಒಂದು ಪಾರ್ಟ್ ಸೂಪರಾಗಿ ಮಾಡಿದೆ. ಹೀರೋಯಿನ್ ಅಂತಲೇ ಹೋಗೋದು, ಎಲ್ಲ ಸೀರಿಯಲ್ಗೆ ಹೋಗೋದು ನಾನೇ ಹೀರೋಯಿನ್ ಅಂತ. ಅಲ್ಲೋದ್ಮೇಲೆ ಗೊತ್ತಾಗುತ್ತೆ, ಬಂಡವಾಳ ಚಿಕ್ಕ ಕ್ಯಾರೆಕ್ಟರ್ ಮಾಡೋದು, ಬರೋದು. ಆದರೆ ಏನಂತ ನಾಳೆ ಹೀರೋಯಿನ್ನು, ನಾಡಿದ್ದು ಹೀರೋಯಿನ್ನು, ಬೇಜಾರು ಅನ್ನೋದೇ ಇಲ್ಲ. ಹೋಗೋದು, ಬೆಟ್ಟ ಹತ್ತೋದು, ಅವಾಗೆಲ್ಲ ಬಸ್ ಇಲ್ಲಲ್ಲ, ಹತ್ತೋದು ಇಲ್ಲ. ಅಬ್ಬಯ್ಯ ನಾಯ್ಡು ಎಲ್ಲ ಅವಾಗ ಗುಡ್ಡ ಥರ ಬರೋದು. ನಾನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬರೋದು ಹೋಗೋದು. ಅಯ್ಯೋ, ನಮ್ಮದು ಕತೆಗಳೇನು ಡಿಸಪಾಯಿಂಟ್ ಇಲ್ಲ ಯಾರಿಗೂ. ಸೊ ಆ ಥರ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.